Yes, good evening. Welcome to Takshara Academy. In today's class, let us continue with the next topics of the Haloalkanes and Haloarenes chapter. So, in previous class, we discussed the racemic mixtures andre ಏನು and R group, COH group, and for the same ಇನ್ನೊಂದು ಹ್ಯಾಂಡಲ್ಲೂ ಸಹ ಕಾರ್ಬನ್ ಇದೆ, hydrogen is linked and COOH and R and also NH2 also is linked. Okay, so ಈ ತರ ಲಿಂಕ್ ಆಗಿರುವಂತ ಕಾರ್ಬನ್ ಆಟಮ್ ವಿಚ್ ಇಸ್ ಸರೌಂಡೆಡ್ ಬೈ ದ 4 ಡಿಫರೆಂಟ್ ಗ್ರೂಪ್ಸ್ ನೋ. ಸೊ ನೀವು ಆ ಎರಡನ್ನ ಅಬ್ಸರ್ವ್ ಮಾಡಿದಾಗ, ಸೊ ಇಫ್ ಯು ಆರ್ ಗೆಟಿಂಗ್ ದ ಸೂಪರ್ ಇಂಪೋಸಬಲ್ ಮಿರರ್ images and the non superimposable mirror images, that we call it as what chiral molecules and achiral molecules. Okay, so chiral molecules means what? So we will not get no, we'll get what non superimposable mirror images anta ಹೇಳ್ತೀವಿ. So that is chirality. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಎನಾನ್ಶಿಯೋಮರ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಟರ್ಮು. ಸೊ ಎನಾನ್ಶಿಯೋಮರ್ಸ್ ಅಂದ್ರೆ ದೀಸ್ ಆರ್ ವೆನ್ ಟು ಆರ್ ಮೋರ್ ಐಸೋಮರ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ, ಬಟ್ ಇಫ್ ಯು ಕಮ್ ಟು ದ ಮಿರರ್ ಇಮೇಜಸ್ ನು, ಸೊ ದೇ ಆರ್ ಶೋಯಿಂಗ್ ದ ಮಿರರ್ ಇಮೇಜಸ್ ಬೋತ್ ಆರ್ ಈಕ್ವಲ್ ಅಂತ ಹೇಳ್ತೀವಿ. ಸೊ ಅದನ್ನ ಎನಾನ್ಶಿಯೋಮರ್ಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ನೋಡಿ ಇನ್ ದಿಸ್ ಡಯಾಗ್ರಾಮ್ we can see this is the carbon atom. That white ball represents the carbon atom. Right side also we have carbon atom, and carbon atom is linked by that 4 different colors or 4 different groups anta ಹೇಳ್ತೀವಿ. ಸೊ ನೋಡಿ, ಈಗ ಇದನ್ನ ನಾವು ಒಂದು ಪ್ಲೇನ್ ಮಿರರ್ ಮುಂದೆ ಪ್ಲೇಸ್ ಮಾಡಿದಾಗ, ಸೊ ದಿಸ್ ಇಸ್ ಅನ್ ಆಬ್ಜೆಕ್ಟ್. ಓಕೆ, ಸೊ ದಿಸ್ ಇಸ್ ವಾಟ್ ಆಬ್ಜೆಕ್ಟ್ ನ ಒಂದು ಪ್ಲೇನ್ ಮಿರರ್ ಮುಂದೆ ಪ್ಲೇಸ್ ಮಾಡಿದಾಗ ನಮ್ಗೆ ಇಮೇಜ್ ಯಾವ ರೀತಿ ಕಾಣ್ತಾ ಇದೆ? ಇಮೇಜ್ ವಿಲ್ ಬಿ ಆಪೋಸಿಟ್, ಇಮೇಜ್ ವಿಲ್ ಬಿ ರಿವರ್ಸ್ ಆಫ್ ದಟ್ ಆಬ್ಜೆಕ್ಟ್ ಅಂತ ಹೇಳ್ತೇವೆ. ಬಿಕಾಸ್ ನೋಡಿ, ಇಲ್ಲಿ ಬ್ಲೂ ಕಲರ್ ಏನಿದೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ವಿಲ್ ಸಿ ವಾಟ್ blue color, and this green color ball is exactly opposite to the image, and that means this yellow color also we can see like this, and this pink color also we can see like this. Okay, so ಈ ತರ ಮಿರರ್ ಇಮೇಜಸ್ ನಾವು ಆಬ್ಜೆಕ್ಟ್ ಮತ್ತೆ ಇಮೇಜ್ ನ ಅಬ್ಸರ್ವ್ ಮಾಡಿದಾಗ ಸೇಮ್ ಅಬ್ಸರ್ವ್ ಮಾಡ್ತಿದೀವಿ ಅಂತ ಅಂದ್ರೆ ಅದನ್ನ ಎನಾನ್ಶಿಯೋಮರ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಆರ್ಗ್ಯಾನಿಕ್ ಎಕ್ಸಾಂಪಲ್ ನ ತಗೊಂಡಿದ್ದೀನಿ. ಸೊ ದಿಸ್ ಇಸ್ ದ ಕಾರ್ಬನ್ ಕಾಂಪೌಂಡ್ ವಿಚ್ ಇಸ್ ಸರೌಂಡೆಡ್ ಬೈ ದ 4 ಡಿಫರೆಂಟ್ ಗ್ರೂಪ್ಸ್, ಹೈಡ್ರೋಜನ್, OH, Cl, and one group is away from the carbon atom. Okay, let us take X ಅಂತ ತಗೊಳ್ಳೋಣ. ಸೊ ಇದನ್ನ ನಾವು ಒಂದು ಮಿರರ್ ಮುಂದೆ ಪ್ಲೇಸ್ ಮಾಡಿದಾಗ, ಆ ಮಿರರ್ ಮುಂದೆ ನಾವು ಪ್ಲೇನ್ ಮಿರರ್ ಮುಂದೆ ಇಟ್ಟಾಗ ನಮ್ಗೆ ಇಮೇಜ್ ಯಾವ ತರ ಅಪಿಯರ್ ಆಗುತ್ತೆ ನೋಡಿ. ದಿಸ್ ಗ್ರೂಪ್ ಇಸ್ ದೇರ್, ನೋ, ದಿಸ್ ಇಸ್ ಅವೇ ಫ್ರಮ್ ದ ಕಾರ್ಬನ್ ಆಟಮ್. ಓಕೆ, ಐ ಮೀನ್ ಆಪೋಸಿಟ್ ಅಲ್ಲಿದೆ ಎರಡೂನು. ಓಕೆ, ದ ಆಟಮ್ಸ್ ವಿಚ್ ಆರ್ ಪ್ರೆಸೆಂಟ್ ಅವೇ ಫ್ರಮ್ ದ ಕಾರ್ಬನ್ ಆಟಮ್ ಬೋತ್ ಆರ್ ಆಪೋಸಿಟ್ ಇನ್ ಸೈಡ್, and hydrogen atoms ನೋಡಿ ಎರಡು ಪಕ್ಕ ಪಕ್ಕ ಕಾಣ್ತಿದೆ, and Cl also we can see like this. Okay, so this is the enantiomers or mirror images to each other ಅಂತ ನಾವು ಹೇಳ್ಬೋದು. Then next we have next term enantiomers and diastereomers. Enantiomers and diastereomers. So ಇಲ್ಲಿ what do you mean by enantiomers? Stereomers related to each other as non-superimposable mirror images are called enantiomers. So enantiomers are nothing but what? These are the stereomers. That means when two isomers are having the same molecular formula, I mean they are related to each other, but they are non-superimposable mirror images are called as enantiomers ಅಂತ ಹೇಳ್ತೀವಿ. And here if we come to diastereomers, no, so diastereomers which are not related to each other as mirror images are called diastereomers. ಈಗ ಒಂದು ಆಬ್ಜೆಕ್ಟ್ ಮತ್ತೆ ಒಂದು ಇಮೇಜ್ ನ ಅಬ್ಸರ್ವ್ ಮಾಡಿದಾಗ ಮಿರರ್ ಇಮೇಜ್ ನ ಎರಡೂ ಸಹ ಒಂದಕ್ಕೊಂದು ಸೇಮ್ ಇರಲ್ಲ. ಸೊ ಆ ತರ ಇದ್ರೆ ಅದನ್ನ ಡಯಾಸ್ಟಿರಿಯೋಮರ್ಸ್ ಅಂತ ಹೇಳ್ತೀವಿ. ಸೇಮ್ ಇತ್ತು ಅಂತ ಅಂದ್ರೆ ಅದನ್ನ ಮಿರರ್ ಇಮೇಜಸ್ ಅಂತ ನಾವು ಕರಿತೀವಿ. ಓಕೆ, ಸೊ ದಟ್ ವಿ ಕಾಲ್ ಇಟ್, ದಟ್ ಈಸ್ ದ ಡಿಫರೆನ್ಸ್ ಫಾರ್ ಎನಾನ್ಶಿಯೋಮರ್ಸ್ ಮತ್ತೆ diastereomers. And second difference we have, enantiomers rotate the plane polarized light in an opposite directions but to equal extent. So enantiomers ಪ್ಲೇನ್ ಪೋಲರೈಸ್ಡ್ ಲೈಟ್ ನ ರೊಟೇಟ್ ಮಾಡುತ್ತೆ ಇನ್ ಅನ್ ಆಪೋಸಿಟ್ ಡೈರೆಕ್ಷನ್. ಐ ಮೀನ್ ಆಪೋಸಿಟ್ ಡೈರೆಕ್ಷನ್ ಮೀನ್ಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲೂ ಸಹ ಏನ್ ಮಾಡುತ್ತೆ, ರೊಟೇಟ್ ಮಾಡುತ್ತೆ. ಡಯಾಸ್ಟೀರಿಯೋಮರ್ಸ್ ಮೇ ಆರ್ ಮೇ ನಾಟ್ ಬಿ ಆಪ್ಟಿಕಲಿ ಆಕ್ಟಿವ್, that means they are not able to rotate the plane polarized light. If optically active, they do not rotate the plane polarized light in an opposite directions to equal extent. Okay, ಅಂದ್ರೆ ಡಯಾಸ್ಟೀರಿಯೋಮರ್ಸ್ ಆಪ್ಟಿಕಲಿ ಆಕ್ಟಿವ್ ಆಯ್ತು ಅಂತ ಅಂದ್ರೆ ದಟ್ ಐಸೋಮರ್ಸ್
ಕೆನ್ ಏಬಲ್ ಟು ರೊಟೇಟ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್ ಇನ್ ಅನ್ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ಬೋದು. ಬಟ್ ಅದು ನಮಗೆ ಆಪ್ಟಿಕಲ್ ಆಕ್ಟಿವಿಟಿನ ಡಯಾಸ್ಟಿರಿಯೋಮರ್ಸ್ ತೋರಿಸೋದಿಲ್ಲ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಎನಾನ್ಶಿಯೋಮರ್ಸ್ ಅಂಡ್ ಡಯಾಸ್ಟಿರಿಯೋಮರ್ಸ್. ದೆನ್ ಎನಾನ್ಶಿಯೋಮರ್ಸ್ ಆರ್ ಹ್ಯಾವ್ ಸಿಮಿಲರ್ ಫಿಸಿಕಲ್ ಪ್ರಾಪರ್ಟೀಸ್ ಎಕ್ಸೆಪ್ಟ್ ದರ್ ಬಿಹೇವಿಯರ್ ಟುವರ್ಡ್ಸ್ ದ ಪ್ಲೇನ್ ಪೋಲರೈಸ್ಡ್ ಲೈಟ್. ಓಕೆ, ಸೊ ಎನಾನ್ಶಿಯೋಮರ್ಸು, I mean, if we compare the two isomers which are having the same molecular formula, let us take for example D-lactic acid and L-lactic acid. Okay, D-lactic acid and L form of lactic acid. So ಈ ಎಕ್ಸಾಂಪಲ್ ಏನ್ ಮಾಡುತ್ತೆ, ಡಿ-ಲ್ಯಾಕ್ಟಿಕ್ ಆಸಿಡ್ ಅಂಡ್ L-lactic acid ಎರಡೂ ಸಹ ಸಿಮಿಲರ್ ಫಿಸಿಕಲ್ ಪ್ರಾಪರ್ಟೀಸ್ನ ಹೊಂದಿರುತ್ತೆ. ಬಟ್ ಅದರ ರೊಟೇಷನ್ ಆಫ್ ಪ್ಲೇನ್ ಪೋಲರೈಸ್ಡ್ ಲೈಟ್ ವಿಲ್ ಬಿ ಡಿಫರ್ ಆಗಿರುತ್ತೆ. ವೈ? ಬಿಕಾಸ್ ಅಂದರೆ ಒಂದು ಲ್ಯಾಕ್ಟಿಕ್ ಆಸಿಡ್ ರೈಟ್ ಸೈಡ್ ಅಲ್ಲಿ ರೊಟೇಟ್ ಆಗ್ತಿದ್ರೆ ಇನ್ನೊಂದು ಲ್ಯಾಕ್ಟಿಕ್ ಆಸಿಡ್ ಲೆಫ್ಟ್ ಸೈಡ್ಗೆ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರುತ್ತೆ. ಓಕೆ, ಅದನ್ನ ವಿ ಕಾಲ್ ಇಟ್ ಆಸ್ ಎನಾನ್ಶಿಯೋಮರ್ಸ್ ಅಂತ ಹೇಳ್ಬೋದು. ಅಂಡ್ ಡಯಾಸ್ಟಿರಿಯೋಮರ್ಸ್ ಅಂತ ಬಂದಾಗ ಮಿರರ್ ಇಮೇಜಸ್ ಎರಡೂ ಆಪೋಸಿಟ್ ಇರೋದ್ರಿಂದ, ಲೈಕ್ ಆಬ್ಜೆಕ್ಟ್ ನಾವು ಒಂದು ಪ್ಲೇನ್ ಮುಂದೆಗಡೆ ಪ್ಲೇಸ್ ಮಾಡಿ ಇಮೇಜ್ ನ ಅಬ್ಸರ್ವ್ ಮಾಡಿದ್ರೆ, ಸೊ ಆಬ್ಜೆಕ್ಟ್ ಏನಿದೆ ಅದಕ್ಕೆ ಎಕ್ಸಾಕ್ಟ್ಲಿ ಆಪೋಸಿಟ್ ಇಮೇಜ್ ನಮಗೆ ಅಪಿಯರ್ ಆಗ್ತಾ ಇರುತ್ತೆ. ಮಿರರ್ ಇಮೇಜಸ್ ಆರ್ ನಾಟ್ ಈಕ್ವಲ್ ಇರುತ್ತೆ. ಓಕೆ, ಸೊ ದಟ್ ಅದನ್ನ ಡಯಾಸ್ಟಿರಿಯೋಮರ್ಸ್ ಅಂತ ಹೇಳ್ತೀವಿ. ಅಂಡ್ ದೋಸ್ ಡಯಾಸ್ಟಿರಿಯೋಮರ್ಸ್ ಆರ್ ಹ್ಯಾವಿಂಗ್ ವಾಟ್ ಡಿಫ್ರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್ ಹೊಂದಿರುತ್ತೆ. ಓಕೆ, ದೆನ್ ನೆಕ್ಸ್ಟ್ enantiomers have identical chemical properties except towards optically active reagents. So enantiomers chemical properties ಅನ್ನು ಸಹ ಸೇಮ್ ಹೊಂದಿರುತ್ತೆ ಎಕ್ಸೆಪ್ಟ್ ಆಪ್ಟಿಕಲ್ ರೊಟೇಷನ್ ಅನ್ನ ಬಿಟ್ಟು. ಸೊ ಆಪ್ಟಿಕಲ್ ರೊಟೇಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ enantiomers can able to show the clockwise rotation as well as the anti-clockwise direction. I mean anti-clockwise rotation na eradu possibilities na that isomers are having the ability to show. But if we come to the diastereomers, no, that does not having the same chemical properties anta navu helbodu because of the different images. Then last difference we can take, like due to similarity in physical and chemical properties, their separation is very very difficult. Okay, so ಈಗ ಎನಾನ್ಶಿಯೋಮರ್ಸ್ ಆಬ್ಜೆಕ್ಟ್ ಮತ್ತೆ ಮಿರರ್ ಇಮೇಜಸ್ ಏನ್ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಆಗಿರುತ್ತೆ. ಸೊ ಅಂಡ್ ದೋಸ್ ಆರ್ ಹ್ಯಾವಿಂಗ್ ದ ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ನ ಹೊಂದಿರೋದ್ರಿಂದ ವಿ ಕೆನಾಟ್ ಸಪರೇಟ್ this one enantiomers na now separate ಮಾಡೋದಕ್ಕೆ it is very difficult. But if we come to the diastereomers, so diastereomers can easily separated by the physical means such as fractional distillation, fractional crystallization process ಇಂದ separate ಮಾಡಬಹುದು, fractional distillation method ಇಂದ separate ಮಾಡಬಹುದು, and also chromatography techniques ಅನ್ನ ಯೂಸ್ ಮಾಡಿಕೊಂಡು ನಾವೇನ್ ಮಾಡಬಹುದು, we can separate the different isomers. We can separate what isomers anta helbodu. Okay, so these are the few differences between enantiomers and diastereomers. Okay, so next concept hogana, elimination reaction versus substitution reaction. Okay, so elimination and substitution andre eno. So nodi illi ಎಲಿಮಿನೇಷನ್ ರಿಯಾಕ್ಷನ್ ಆದಾಗ ನಮ್ಗೆ ಏನ್ ಪ್ರಾಡಕ್ಟ್ ಬರುತ್ತೆ ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆದಾಗ ಏನ್ ಪ್ರಾಡಕ್ಟ್ ಬರುತ್ತೆ ಅನ್ನೋದನ್ನ ಇಲ್ಲಿ ಒಂದು ಟೇಬಲ್ ಅಲ್ಲಿ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಎಲಿಮಿನೇಷನ್ ರಿಯಾಕ್ಷನ್ ವರ್ಸಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನೋಡಿ, ಇಲ್ಲಿ ಸಾಲ್ವೆಂಟ್, ಓಕೆ, ಸಾಲ್ವೆಂಟ್ ಯಾವ್ದು ಯೂಸ್ ಮಾಡ್ತೀವಿ, ಓಕೆ, ಅಂಡ್ ಏನ್ ಮೆಕ್ಯಾನಿಸಮ್ ಆಗುತ್ತೆ ಅಂಡ್ ವಾಟ್ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಫಾರ್ಮ್. ಓಕೆ, ಈಗ ಸಾಲ್ವೆಂಟ್ ನಾವು ಎಲಿಮಿನೇಷನ್ ರಿಯಾಕ್ಷನ್ ಅಲ್ಲಿ ವಾಟರ್ ನ ಯೂಸ್ ಮಾಡಿದ್ರೆ, ಸಾಲ್ವೆಂಟ್ ನ ವಾಟರ್ ಆಗಿ ಯೂಸ್ ಮಾಡಿದ್ರೆ ಆ ವಾಟರ್ ಅಲ್ಲಿ ವಿ ಕ್ಯಾನ್ ಸಿ H ಪ್ಲಸ್ OH ಮೈನಸ್ ಅಲ್ವಾ. ವಾಟರ್ ಅಲ್ಲಿ ವಿ ಹ್ಯಾವ್ ವಾಟ್ H ಪ್ಲಸ್ ಅಂಡ್ OH ಮೈನಸ್ ಇದೆ. ಇನ್ ದಿಸ್ ವಾಟ್ ಈಸ್ ಅ ರೋಲ್ ಆಫ್ OH ಮೈನಸ್ ಅಂದ್ರೆ ಇಟ್ ಆಕ್ಟ್ಸ್ ಆಸ್ ಎ ನ್ಯೂಕ್ಲಿಯೋಫೈಲ್. ಓಕೆ, ಇಟ್ ಆಕ್ಟ್ಸ್ ಆಸ್ ವಾಟ್ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ. ಅಂಡ್ ಇಫ್ ವಿ ಕಮ್ ಟು ದ ಮೆಕ್ಯಾನಿಸಮ್, ಸೊ OH ಮೈನಸ್ ಅಲ್ಲಿ ಲೈಕ್ ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡೋದ್ರಿಂದ it can undergo substitution reaction. Okay, so in water there is a presence of H plus and OH minus ions. There OH minus will act as a nucleophile agi act ಮಾಡುತ್ತೆ, and nucleophile agi act ಮಾಡ್ತಿದೆ ಅಂದ್ರೆ it can able to undergoes the substitution reaction ಅಂತ ಹೇಳ್ತೀವಿ. ಅಂಡ್ ಈಗ OH ಮೈನಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಿದೆ ಅಂತ ಅಂದ್ರೆ ನಮಗೆ ಪ್ರಾಡಕ್ಟ್ ಆಲ್ಕೋಹಾಲ್ಸ್ ಬರುತ್ತೆ. ಸೊ ಅದೇ ಇನ್ ಪ್ಲೇಸ್ ಆಫ್ ವಾಟರ್ ಇಫ್ ವಿ ಕನ್ಸಿಡರ್ ಎ ಸಾಲ್ವೆಂಟ್ ಆಸ್ ಆಲ್ಕೋಹಾಲ್ ಅಂತ ತಗೊಂಡಾಗ, ಸೊ ಆಲ್ಕೋಹಾಲ್, ಎನಿ ಆಫ್ ದ ಆಲ್ಕೋಹಾಲ್ ಯು ಟೇಕ್ ಮೆಥನಾಲ್ ಆರ್ ಎಥನಾಲ್, ಸೊ ಇನ್ ದಾಟ್ ಆಲ್ಸೋ ದರ್ ಈಸ್ ಎ ಪ್ರೆಸೆನ್ಸ್ ಆಫ್ OH.
ಓಕೆ. ಸೊ ಆ ಓ ಎಚ್ ಬೇಸ್ ಆಗಿ ಆಕ್ಟ್ ಮಾಡುತ್ತೆ. ಅಂಡ್ ಆ ಓ ಎಚ್ ಬೇಸ್ ಆಗಿ ಆಕ್ಟ್ ಮಾಡ್ತದೆ ಅಂತ ಅಂದ್ರೆ ಒನ್ ಆಫ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಇಸ್ ಗೋಯಿಂಗ್ ಟು ರಿಮೂವ್ ಆರ್ ಎಲಿಮಿನೇಟೆಡ್ in that reaction. So that type of reaction we call it as elimination reaction ಅಂತ ಹೇಳ್ತೀವಿ. ಸೊ ಎಲಿಮಿನೇಟ್ ಆದಾಗ ನಮಗೆ ಪ್ರಾಡಕ್ಟ್ಸ್ ಏನ್ ಬರುತ್ತೆ, ಆಲ್ಕೀನ್ಸ್ ಬರುತ್ತೆ. ಓಕೆ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಎಲಿಮಿನೇಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್. ಸೊ ಎಲಿಮಿನೇಷನ್ಸ್ ಅಲ್ಲಿ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ, ಆಲ್ಕೀನ್ಸ್ ಬರುತ್ತೆ. ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಅಲ್ಲಿ ವಿ ವಿಲ್ ಗೆಟ್ ದ ಪ್ರಾಡಕ್ಟ್ ವಾಟ್, ಆಲ್ಕೋಹಾಲ್ಸ್. ಸೊ ನಾವು ವಾಟ್ ಈಸ್ ದ ಮೋಡ್ಸ್ ಆಫ್ ಅಟ್ಯಾಕ್. ಸೊ ಯಾವ ರೀತಿ ಓ ಎಚ್ ಮೈನಸ್ ಅಟ್ಯಾಕ್ ಮಾಡುತ್ತೆ ಅಂತ, ಎಕ್ವಿಯಸ್ ಸೊಲ್ಯೂಷನ್ ಅಲ್ಲಿ ಓ ಎಚ್ ಮೈನಸ್ ಅಟ್ಯಾಕ್ಸ್ ಸ್ಲೈಟ್ಲಿ ಪಾಸಿಟಿವ್ ಕಾರ್ಬನ್ ಬಾಂಡೆಡ್ ಟು ದ ಹ್ಯಾಲೋಜನ್ ಆಟಮ್. ಸೊ ಈಗ ಕಾರ್ಬನ್ನು ಎಕ್ಸ್ ಜೊತೆ ಲಿಂಕ್ ಆಗಿದ್ದಾಗ ಸೊ ಎಕ್ವಿಯಸ್ ಸೊಲ್ಯೂಷನ್ ಅಲ್ಲಿ ಓ ಎಚ್ ಮೈನಸ್ ಏನ್ ಮಾಡುತ್ತೆ, ಕಾರ್ಬನ್ಗೆ ಅಟ್ಯಾಕ್ ಆಗುತ್ತೆ. ಓ ಎಚ್ ಮೈನಸ್ ವಿಲ್ ಆಕ್ಟ್ ಆಸ್ ಎ ನ್ಯೂಕ್ಲಿಯೋಫೈಲ್ and it is going to attack where carbon center. Okay, so there OH minus will act as a nucleophile. So OH minus ಏನಾಗಿ ಆಕ್ಟ್ ಮಾಡುತ್ತೆ, ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಮಾಡುತ್ತೆ. In the same way, alcoholic solution OH minus attacks the hydrogen atoms on the carbon atom adjacent the carbon bonded to the halogen, carbon bonded halogen. Okay, so ಈಗ so ಇಲ್ಲಿ ನಾನು ಆಲ್ಕೋಹಾಲಿಕ್ ಸೊಲ್ಯೂಷನ್ ಓ ಎಚ್ ಮೈನಸ್ ಮತ್ತೆ ಎಲ್ಲ ಅಟ್ಯಾಕ್ ಆಗುತ್ತೆ, ಕಾರ್ಬನ್ ಇರುತ್ತೆ. ಅಂಡ್ ಕಾರ್ಬನ್ ಬಾಂಡೆಡ್ ಹೈಡ್ರೋಜನ್ ಆಟಮ್ಸ್ ಏನಿರುತ್ತೆ, ಸೊ ಆಲ್ ದೀಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ವಾಟ್, ಕಾರ್ಬನ್ ಬಾಂಡೆಡ್ ಹೈಡ್ರೋಜನ್ ಆಟಮ್ಸ್ ಆನ್ ಎ ಕಾರ್ಬನ್ ಆಟಮ್ adjacent the carbon bonded to the halogen. And one carbon atom should be one carbon should be bonded with a halogen which is replaced by the hydrogen. Okay, so ಒಂದು ಹೈಡ್ರೋಜನ್ ಆಟಮು ಹ್ಯಾಲೋಜನ್ ಅನ್ನ ರೀಪ್ಲೇಸ್ ಮಾಡಿರ್ಬೇಕು. ಸೊ ಈ ತರ ಕೇಸಲ್ಲಿ ಎಲ್ಲಿ ನ್ಯೂಕ್ಲಿಯೋಫೈಲ್ ಹೋಗಿ ಅಟ್ಯಾಕ್ ಆಗುತ್ತೆ ಅಂತ ಅಂದ್ರೆ, ಓ ಎಚ್ ಮೈನಸ್ ಎಲ್ಲಿ ಅಟ್ಯಾಕ್ ಆಗುತ್ತೆ ಅಂತ ಅಂದ್ರೆ, ಸೊ ಓ ಎಚ್ ಮೈನಸ್ ಅಟ್ಯಾಕ್ಸ್ ಒನ್ ಆಫ್ ದ ಹೈಡ್ರೋಜನ್ ಆಟಮ್ಸ್ ಆನ್ ದ ಕಾರ್ಬನ್ ಆಟಮ್ adjacent the carbon bonded to the halogen. ನೋಡಿ ಇದು ಕಾರ್ಬನ್ ಬಾಂಡೆಡ್ ಹ್ಯಾಲೋಜನ್, ಅದರ ಪಕ್ಕದ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಅಲ್ಲಿ ಎನಿ ಆಫ್ ದ ಹೈಡ್ರೋಜನ್ ಆಟಮ್ಗೆ ಓ ಎಚ್ ಮೈನಸ್ ಹೋಗಿ ರೀಪ್ಲೇಸ್ ಮಾಡುತ್ತೆ. ಓಕೆ, ಓ ಎಚ್ ಮೈನಸ್ ನ್ಯೂಕ್ಲಿಯೋಫೈಲ್ ಇಸ್ ಗೋಯಿಂಗ್ ಟು ಅಟ್ಯಾಕ್ಸ್ ದ ಕಾರ್ಬನ್ ಆಟಮ್, attacks the hydrogen atom which is bonded to the carbon with a halogen. Okay, then OH minus acts as a base. So second case, ಈಗ OH minus ಬೇಸ್ ಆಗಿ ಆಕ್ಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಬೇಸ್ ಇಸ್ ಆಕ್ಟ್ಸ್ ಆಸ್ ಎ ಪ್ರೋಟಾನ್ ಅಕ್ಸೆಪ್ಟರ್. ಸೊ OH ಮೈನಸ್ ಅಲ್ಲಿ ಏನಾಗಿ ಆಕ್ಟ್ ಮಾಡುತ್ತೆ, ಪ್ರೋಟಾನ್ ಅಕ್ಸೆಪ್ಟರ್ ಆಗಿ ಆಕ್ಟ್ ಮಾಡುತ್ತೆ. ಅಂಡ್ ದಿಸ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಎಲಿಮಿನೇಷನ್ ರಿಯಾಕ್ಷನ್ಸ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಬೋತ್ ದ ರಿಯಾಕ್ಷನ್ಸ್ ಟೇಕ್ಸ್ ಪ್ಲೇಸ್ ಅಟ್ ದ ಸೇಮ್ ಟೈಮ್, but by varying the solvent you can influence which mechanisms dominates. So ನಾವು ಬೇಸು ಎಲ್ಲಿ ಹೋಗಿ ಅಟ್ಯಾಕ್ ಆಗ್ತಿದೆ ಅಥವಾ ಓ ಎಚ್ ಮೈನಸ್ಸು where it is going to attack, based on that we can say that whether that reaction is elimination reaction or substitution reaction ಅಂತ ನಾವು ಅದನ್ನ ಹೇಳ್ಬೋದು. ಓಕೆ, ಸೊ ದೆನ್ ನೆಕ್ಸ್ಟ್ ಈಗ ಎಲಿಮಿನೇಷನ್ ರಿಯಾಕ್ಷನ್ಸ್ ಅನ್ನ ನೋಡ್ತಾ ಹೋಗೋಣ. ಇನ್ ಎಲಿಮಿನೇಷನ್ ರಿಯಾಕ್ಷನ್ ರಿಯೇಜೆಂಟ್ ನಾವು ಆಲ್ಕೋಹಾಲಿಕ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, NaOH ಅಥವಾ KOH ನ ಯೂಸ್ ಮಾಡ್ತೀವಿ ಆಲ್ಕೋಹಾಲಿಕ್ ಸೊಲ್ಯೂಷನ್ಸ್ ಆಗಿ. ಮತ್ತೆ ಕಂಡೀಷನ್ಸ್ ಬಂದಾಗ ಇಟ್ ಅಂಡರ್ಗೋಸ್ ವಾಟ್, ರಿಫ್ಲಕ್ಸ್ ಇನ್ ಆಲ್ಕೋಹಾಲಿಕ್ ಸೊಲ್ಯೂಷನ್ಸ್ ಅಂಡ್ ಪ್ರಾಡಕ್ಟ್ ಟು ಎಲಿಮಿನೇಷನ್ ರಿಯಾಕ್ಷನ್ಸ್ ಅಲ್ಲಿ ಆಲ್ಕೀನ್ಸ್ ಬರುತ್ತೆ. ಮೆಕ್ಯಾನಿಸಮ್ ವಿ ಕಾಲ್ ಇಟ್ ಆಸ್ ವಾಟ್, ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಈಗ ರಿಯಾಕ್ಷನ್ ಲೆಟ್ ಅಸ್ ಟೇಕ್ ಪ್ರೊಪೈಲ್ ಬ್ರೋಮೈಡ್. ಸೊ ವಾಟ್ ಇಸ್ ದಿಸ್ ರಿಯಾಕ್ಟೆಂಟ್, ಪ್ರೊಪೈಲ್ ಬ್ರೋಮೈಡ್ ರಿಯಾಕ್ಟೆಂಟ್ ಅನ್ನ ನಾವು ತಗೊಂಡು ಒಂದು ಆಲ್ಕೋಹಾಲಿಕ್ NaOH ಸೊಲ್ಯೂಷನ್ ಜೊತೆ ಟ್ರೀಟ್ ಮಾಡಿದ್ರೆ, ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, NaOH ಅಲ್ಲಿ ವಿ ಹ್ಯಾವ್ Na plus and OH minus, Na plus and OH minus. Here OH minus will act as a base. This OH minus is going to eliminate one of the hydrogen atom which is linked with a carbon adjacent to the carbon bonded halogen compound. Okay, so then the product obtained is this Br is going to act as a leaving group and OH is going to replace to there. Then NaBr we will get C3H6. One hydrogen atom is going to combine with the O and it is going to form as a water, and C3H6 ನಮಗೆ ಸೊ ಪ್ರೊಪೈಲ್ ಬ್ರೋಮೈಡ್ ಇರೋದು ನಮ್ಗೆ ಏನಾಗುತ್ತೆ, ಪ್ರೊಪೇನ್ ಆಗುತ್ತೆ.
and water byproduct and NaBr, sodium bromide is comes as a byproduct agi ache barutte. Okay, so C3H7 is propyl bromide, NaOH is sodium hydroxide. Okay, when both are combined to form what? C3H6 water plus sodium bromide. See ಇಲ್ಲಿ mechanism representation ಅಲ್ಲಿ ಮಾಡಿದೀನಿ ನೋಡಿ, and this is what OH minus from the NaOH, it is going to attack where? So the carbon which is for this carbon it is going to sorry, not for carbon, for hydrogen atom is it is going to attack, and this hydrogen atom is linked to the carbon which is already linked to the carbon bonded halogen atoms. Illi bandu link agutte, and nodi these arrow marks are clearly showing where it is going to OH minus is going to attack. Okay, so iga idenagutte illi namge halogen group remove agutte, and here you will get the product like this. So that is C3H6 barutte, plus this water is going to remove along with the halogen. Okay, so illi OH minus acts as a base and picks up a proton. The proton comes from a carbon atom next to that bonded to the halogen atom. Nodi, carbon which is linked to the carbon bonded halogen. So ee carbon ge en hydrogen atoms irutte. Okay, ee carbon ge whatever the hydrogen atoms are there, no, so ee hydrogen atom ge namge bandu nucleophile attack ಆದ್ರೆ ಇದನ್ನ ನಾವು ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಲಿಮಿನೇಷನ್ reaction. So ಇದರಲ್ಲಿ ಏನು eliminate ಆಗ್ತಾ ಇದೆ, when some atoms or groups are going to eliminate totally from reactant side to product side, that we call it as overall elimination reaction ಅಂತ ನಾವು ಹೇಳ್ತೀವಿ. Okay, so this is the elimination reaction representation. Then next we have, see, you just see here the mechanism of the elimination reaction where the nucleophile is going to attack. See here, this is going to attack this hydrogen atom which is linked to the carbon, and it internally linked with the carbon bonded halogen group, and this group is going to remove. This group is going to remove, and it is going to form C3H6 plus water molecule and the nucleophile. I mean halide group is going to remove. So this is the mechanism of what? Elimination reaction. So you just go through once again in the mechanism. Okay, so that is the products formed when the compounds undergoes elimination reaction. Okay, so ಈಗ particular example ನ ತಗೊಳ್ಳೋಣ. Elimination reaction complication ಒಂದು case ತಗೊಳ್ಳೋಣ. The OH minus removes a proton from a carbon atom adjacent to the carbon bearing halogen, alva. So if there had been another carbon atom on the other side of the carbon halogen bond, its hydrogens would also be open to attack. If the haloalkane is unsymmetrical, like 2-bromobutane, a mixture of isomeric alkene products is obtained. See, for example, if you consider in one case, so ee tara possibility irutte one case alli. So ಈಗ ಇದರಲ್ಲಿ this carbon is, we call it as what? Halogen bonded carbon. ಇದರ next adjacent carbon ಗೆ ಏನು hydrogen atoms link ಆಗಿರುತ್ತೆ, ಅಲ್ಲಿ the base OH minus can able to attack, and it can able to remove what? This halide group. And if in the same example, if any other X also attached, okay, ಇನ್ನೂ X groups attach ಆಗಿದೆ ಅಂತ ಅಂದ್ರೆ, okay, attacks the nucleophile in this case. Okay, ನೋಡಿ ಇಲ್ಲಿ ಮತ್ತೆ ನಾವು ಇನ್ನೂ ಒಂದು X ಇದೆ ಅಂತ ಅಂದ್ರೆ, ಈಗ this is an halogen bonded carbon atom. ಅದರ ನೆಕ್ಸ್ಟ್ adjacent carbon atom ಅಲ್ಲಿ ಏನು ಹೈಡ್ರೋಜನ್ ಆಟಮ್ಸ್ ಪ್ರೆಸೆಂಟ್ ಇದೆ, ಸೊ ಆ ಹೈಡ್ರೋಜನ್ ಆಟಮ್ಸ್ ನ ರಿಮೂವ್ ಮಾಡೋದಕ್ಕೆ ಲೈಕ್ ನ್ಯೂಕ್ಲಿಯೋಫೈಲ್ ನ ನಾವು ಅಟ್ಯಾಕ್ ಮಾಡಿದ್ರೆ, that hydrogen atoms are going to eliminate by using what? Nucleophile ಅಂತ ನಾವು ಹೇಳ್ಬೋದು. ನೋಡಿ ಇಲ್ಲಿ ಎಕ್ಸಾಂಪಲ್ ನಮಗೆ will represents halogen. So this is going to attack the carbon atom which is having 3 hydrogen atoms, and that carbon atom is linked to what? Carbon bonded halogen.
ಕಾರ್ಬನ್ ಬಾಂಡೆಡ್ ಹ್ಯಾಲೋಜನ್. ಸೊ ಅಲ್ಲಿ ಒಂದು ಹೈಡ್ರೋಜನ್ ಆಟಮ್ ಎಲಿಮಿನೇಟ್ ಆಗಿಬಿಟ್ಟು ಸೊ ನಮಗೆ ಏನು ಸಿಗುತ್ತೆ, ಪ್ರಾಡಕ್ಟು ಬ್ಯೂಟ್ 1 ಈನ್ ಸಿಗುತ್ತೆ, ಬ್ಯೂಟ್ 1 ಈನ್ ಸಿಗುತ್ತೆ. ಓಕೆ, ಸೊ ದೆನ್ ಇನ್ನು ಸೆಕೆಂಡ್ ಕೇಸಲ್ಲಿ ನೋಡಿ, ಇನ್ನೊಂದು ಕೇಸಲ್ಲಿ ಯಾವ ರೀತಿ ಇದೆ. ಸೊ ನಾಟ್ ಓನ್ಲಿ ದಿಸ್ ಕಾರ್ಬನ್ ಆಟಮ್, ಈಗ ಇನ್ನೊಂದು ಕಾರ್ಬನ್ ಆಟಮ್ ಏನು ನಮಗೆ, ವಿ ಕ್ಯಾನ್ ಕನ್ಸಿಡರ್ ದಿಸ್ ಕಾರ್ಬನ್ ಬಾಂಡೆಡ್ ಹ್ಯಾಲೋಜನ್ ಈಸ್ ಫಾರ್ ದಿಸ್ ಕಾರ್ಬನ್ ಬಾಂಡೆಡ್ ಹ್ಯಾಲೋಜನ್. ಸೊ ದಿಸ್ ಇಸ್ ಫಸ್ಟ್ ಅಡ್ಜಸೆಂಟ್ ಕಾರ್ಬನ್, ದಿಸ್ ಇಸ್ ಸೆಕೆಂಡ್ ಅಡ್ಜಸೆಂಟ್ ಕಾರ್ಬನ್ ಅಂತ ತಗೊಂಡಾಗ ಸೊ ಈ ಎಲಿಮಿನೇಷನ್ ರಿಯಾಕ್ಷನ್ಸ್ ನಮಗೆ ಎರಡೂ ಕಾರ್ಬನ್ ಆಟಮ್ಸ್ ಅಲ್ಲೂ ಸಹ ನಾವು ಅಪ್ಲೈ ಮಾಡ್ಬೋದು ಅಂತ ಇದರಲ್ಲಿ ಹೇಳ್ಬೋದು. ಆ್ಯಂಡ್ ಫಸ್ಟ್ ಟೈಪ್ ಫಸ್ಟ್ ಕಾರ್ಬನ್ ಆಟಮ್ ಅನ್ನ ನೀವು ತಗೊಂಡು ಮಾಡಿದಾಗ ಯು ವಿಲ್ ಗೆಟ್ ಬ್ಯೂಟ್ 1 ಏನ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಕಾರ್ಬನ್ ಆಟಮ್, ನೆಕ್ಸ್ಟ್ ಅಡ್ಜಸೆಂಟ್ ಕಾರ್ಬನ್ ಆಟಮ್ಸ್ ಅನ್ನ ತಗೊಂಡು ಎಲಿಮಿನೇಷನ್ ರಿಯಾಕ್ಷನ್ ಮಾಡಿದಾಗ ವಿ ವಿಲ್ ಗೆಟ್ ವಾಟ್, ಬ್ಯೂಟ್ 2 ಈನ್ ಅಂತ ಬರುತ್ತೆ. ಅಂದ್ರೆ from this we can say that elimination reactions of alkyl halides can exist as a cis and trans isomers ಅನ್ನ exhibit ಮಾಡುತ್ತೆ ಅಂತ ನಾವು ಹೇಳ್ಬೋದು from this equations. Okay, next ಹೋಗೋಣ, elimination reactions. So the most important elimination reactions we have in our syllabus, that is the first one we have, the first one that is dehydrohalogenation, dehydrohalogenation, or we call it as beta elimination reaction, beta elimination reaction. Okay, so the first example which is very very important for the exam, dehydrohalogenation reaction ಇದೆ, ಮತ್ತೆ beta elimination reaction ಅಂತ ಇದೆ, or also call it as beta elimination reaction. See, ಈಗ first we'll know what is the meaning for D ಅಂತ ಅಂದ್ರೆ removal ಅಂತ. D means what, removal of. Hydra means water, removal of water, and halogenation means we are going to remove halogens as well. So ಅಥವಾ beta elimination ಅಂತ ಅಂದ್ರೆ ಏನು ನೋಡಿ, ಇಲ್ಲಿ ಕಾರ್ಬನ್ which is having the carbon bonded halogen, then next carbon atom ಏನಂತ ಹೇಳ್ತೀವಿ, I mean that is the alpha, see this is what ಕಾರ್ಬನ್ ಬಾಂಡೆಡ್ ಹ್ಯಾಲೋಜನ್, ನೆಕ್ಸ್ಟ್ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಅನ್ನ ಆಲ್ಫಾ ಕಾರ್ಬನ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಕಾರ್ಬನ್ ಆಟಮ್ ಅನ್ನ ಬೀಟಾ ಕಾರ್ಬನ್, ಅಂಡ್ ನೆಕ್ಸ್ಟ್ ಕಾರ್ಬನ್ ಆಟಮ್ ವಿ ಕಾಲ್ ಇಟ್ ಆಸ್ ವಾಟ್, ಗಾಮಾ ಕಾರ್ಬನ್ ಆಟಮ್ಸ್. ಓಕೆ, ಸೊ ಈಗ ಇಲ್ಲಿ ಬೀಟಾ ಎಲಿಮಿನೇಷನ್ ಯಾವ ರೀತಿ ಆಗುತ್ತೆ, ಲೆಟ್ ಅಸ್ ಟೇಕ್ ಬೈ ಟೇಕಿಂಗ್ ಒನ್ ಎಕ್ಸಾಂಪಲ್. ಸೊ ಹಿಯರ್ ಐ ವಿಲ್ ಟೇಕ್ ಒನ್ ಎಕ್ಸಾಂಪಲ್ ಲೈಕ್ ಸಿ. So here I will mention hydrogen atom, and here for this carbon atom I will mention halogen. Okay, so this is what so here we'll take base or OH minus, ಬೇಸ್ ಆರ್ OH ಮೈನಸ್ ಅಂತ ತಗೊಳ್ಳೋಣ. ಈಗ ಇದನ್ನ ಎಲಿಮಿನೇಷನ್ ರಿಯಾಕ್ಷನ್ ಆಗ್ತಿದೆ ಅಂತ ತೋರಿಸ್ಬೇಕು ಅಂದ್ರೆ OH ಮೈನಸ್ ಎಲ್ಲಿ ಅಟ್ಯಾಕ್ ಆಗುತ್ತೆ, ಕಾರ್ಬನ್ ಬಾಂಡೆಡ್ ಹ್ಯಾಲೋಜನ್, ಇದು ದಿಸ್ ಗ್ರೂಪ್ ವಿ ಕಾಲ್ ಇಟ್ ಆಸ್ ಕಾರ್ಬನ್ ಬಾಂಡೆಡ್ ಹ್ಯಾಲೋಜನ್. ಅದರ ಅಡ್ಜಸೆಂಟ್ ಕಾರ್ಬನ್ ಆಟಮ್ ಅಲ್ಲಿ ಏನ್ 2 ಹೈಡ್ರೋಜನ್ ಆಟಮ್ಸ್ ಅಟ್ಯಾಚ್ ಆಗಿದೆ, ಎನಿ ಆಫ್ 1 ಹೈಡ್ರೋಜನ್ ಆಟಮ್ಗೆ ಈ ಬೇಸ್ ಹೋಗಿ ಅಟ್ಯಾಕ್ ಆದಾಗ ಸೊ ನಮಗೆ ಈ ಬಾಂಡ್ ಇಲ್ಲಿಗೆ ಬರುತ್ತೆ, ಆ್ಯಂಡ್ ದಿಸ್ ಎಕ್ಸ್ ಗ್ರೂಪ್ ಇಸ್ ಗೋಯಿಂಗ್ ಟು ರಿಮೂವ್ ಅಂತ ಹೇಳ್ಬೋದು. ಸೊ ರಿಮೂವ್ ಆದಾಗ ನಮ್ಗೇನಾಗುತ್ತೆ, ವಿ ವಿಲ್ ಗೆಟ್ ವಾಟ್, ಸಿ ಡಬಲ್ ಬಾಂಡ್ ಸಿ ಅಂತ ನಮಗೆ ಸಿಗುತ್ತೆ, ಸಿ ಡಬಲ್ ಬಾಂಡ್ ಸಿ ಅಂತ. ಸೊ ದಟ್ ಈಸ್ ವಾಟ್, ಆಲ್ಕೀನ್ ಅಥವಾ 2 ಕಾರ್ಬನ್ ಆಟಮ್ಸ್ ಇರೋದಕ್ಕೆ ಈಥೀನ್ ಅಂತ ಹೇಳ್ತೀವಿ. ಆ್ಯಂಡ್ ವಿತ್ ದ ರಿಮೂವಲ್ ಆಫ್ BH ಪ್ಲಸ್ ಎಕ್ಸ್ ಮೈನಸ್, ವಿತ್ ದ ರಿಮೂವಲ್ ಆಫ್ ವಾಟ್, BH ಪ್ಲಸ್ ಎಕ್ಸ್ ಮೈನಸ್ ಇಸ್ ಗೋಯಿಂಗ್ ಟು ರಿಮೂವ್. ಓಕೆ, so sorry, here this carbon we call it as the halogen which is linked to the carbon we call it as alpha. Next carbon atom, ಈಗ ಈ ಕೇಸಲ್ಲೇ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಐ ಆಮ್ ಗೋಯಿಂಗ್ ಟು ಟೇಕ್ ಈಥೈಲ್ ಕ್ಲೋರೈಡ್. ಸೊ ಈಥೈಲ್ ಕ್ಲೋರೈಡ್ ಅನ್ನ ತಗೊಳ್ತೀನಿ ನಾನು ಎಕ್ಸಾಂಪಲ್ ಆಗಿ. ಸೊ CH2 and CH3. ಸೊ ಈಗ ಇದರಲ್ಲಿ ನೀವು ಆಲ್ಫಾ ಪೊಸಿಷನ್ ಮತ್ತೆ ಬೀಟಾ ಪೊಸಿಷನ್ ಐಡೆಂಟಿಫೈ ಮಾಡ್ಬೋದಲ್ವಾ, ವೇರ್ Cl is a halogen atom which is linked to the carbon atom, we call it as alpha carbon, and next carbon beta carbon, and ಇನ್ನೂ ಒಂದು ಕಾರ್ಬನ್ ಇದ್ರೆ ಅದಕ್ಕೆ ಗಾಮಾ ಕಾರ್ಬನ್ ಅಂತ ಹೇಳ್ತೀವಿ. ಓಕೆ, ಸೊ when it undergoes elimination reaction in the presence of alcoholic solutions such as KOH ಅಥವಾ NaOH, KOH or NaOH, any of the solutions. So both the solutions ಅಲ್ಲಿ we can see the base
ದಟ್ ಈಸ್ OH ಮೈನಸ್ ಅಲ್ವಾ. ಸೊ ಈಗ ಈ OH ಮೈನಸ್ ಎಲ್ಲಿ ಅಟ್ಯಾಕ್ ಆಗಬೇಕು ನಿಮಗೆ, ಹ್ಯಾಲೋಜನ್ ಬಾಂಡೆಡ್ ಕಾರ್ಬನ್ ಆಟಮ್ ಏನಿದೆ ಅದರ ನೆಕ್ಸ್ಟ್ ಕಾರ್ಬನ್ ಆಟಮ್ ಪ್ರೋಟಾನ್ಗೆ ಅಟ್ಯಾಕ್ ಆಗುತ್ತೆ. ಸೊ ಈ ಪ್ರೋಟಾನ್ಗೆ ಅಟ್ಯಾಕ್ ಆಗೋ ಪಾಸಿಬಿಲಿಟಿ ಇದೆ, ಅಥವಾ ಈ ಪ್ರೋಟಾನ್ಗೆ, ಆರ್ ಎಲ್ಸ್ ಇಟ್ ಕೆನ್ ಆಲ್ಸೋ ಬಿ ಅಟ್ಯಾಕ್ ಅಟ್ ದಿಸ್ ಪ್ರೋಟಾನ್. ಓಕೆ, ಸೊ ಎನಿ ಆಫ್ ದ ಒನ್ ಪ್ರೋಟಾನ್ ಇಸ್ ಗೋಯಿಂಗ್ ಟು ಎಲಿಮಿನೇಟ್ ಅಂತ ನಾವು ಹೇಳ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ವಿಲ್ ಕನ್ಸಿಡರ್ ದಿಸ್ ಪ್ರೋಟಾನ್ ಇಸ್ ಗೋಯಿಂಗ್ ಟು ಎಲಿಮಿನೇಟ್ ಅಂತ ಅಂದ್ರೆ, ಸೊ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಓಕೆ, ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಯಿತು ಅಂತ ಅಂದ್ರೆ ದಿಸ್ ಇಸ್ ಗೋಯಿಂಗ್ ಟು ರಿಮೂವ್ CL. ಸೊ ದೆನ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ದ ಪ್ರಾಡಕ್ಟ್ CH2 ಡಬಲ್ ಬಾಂಡ್ CH2. ಓಕೆ, CH2 ಡಬಲ್ ಬಾಂಡ್ CH2 ಪ್ಲಸ್ KCl ಅಥವಾ NaOH ಯೂಸ್ ಮಾಡಿದ್ರೆ NaCl ಬರುತ್ತೆ, ಪ್ಲಸ್ ವಾಟರ್ ರಿಮೂವ್ ಆಗುತ್ತೆ, ಪ್ಲಸ್ ವಾಟರ್ ಇಸ್ ಗೋಯಿಂಗ್ ಟು ರಿಮೂವ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮ್. ಸೊ ಬೀಟಾ ಕಾರ್ಬನ್ ಅಲ್ಲಿರುವಂತ ಪ್ರೋಟಾನು ಎಲಿಮಿನೇಟ್ ಆಗ್ತಿರೋದ್ರಿಂದ ವಿ ಆಲ್ಸೋ ಕಾಲ್ ಇಟ್ ಆಸ್ ವಾಟ್, ಬೀಟಾ ಎಲಿಮಿನೇಷನ್ ರಿಯಾಕ್ಷನ್. ನೆಕ್ಸ್ಟ್ ಎಲಿಮಿನೇಷನ್ ರಿಯಾಕ್ಷನ್ಗೆ ಹೋಗೋಣ. ಸೆಕೆಂಡ್ ಒನ್ ಎಲಿಮಿನೇಷನ್ ರಿಯಾಕ್ಷನ್, ದಟ್ ಈಸ್ Z-save ರೂಲ್ ಅಥವಾ Z-save ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ Z-save ರೂಲ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಡ್ಯೂರಿಂಗ್ ಡಿಹೈಡ್ರೋಹ್ಯಾಲೋಜಿನೇಷನ್ reaction, the preferred product is alkene. The product is what? Alkene. The product is alkene, which has greater number of alkyl groups. I mean all groups I will represent, R groups to the doubly bonded carbon atoms. So this is the Z-save rule. So which is very important for the exam. So ನೋಡಿ, Z-save rule ಏನ್ ಹೇಳುತ್ತೆ ಅಂತ ಅಂದ್ರೆ, ಡ್ಯೂರಿಂಗ್ ಡಿಹೈಡ್ರೋಹ್ಯಾಲೋಜಿನೇಷನ್. ಏನು ಡಿಹೈಡ್ರೋಹ್ಯಾಲೋಜಿನೇಷನ್ ಅಂದ್ರೆ, ರಿಮೂವಲ್ ಆಫ್ ವಾಟರ್ ಮತ್ತೆ ಹ್ಯಾಲೋಜನ್ಸ್ ಇನ್ ಎ ರಿಯಾಕ್ಷನ್. ದ ಪ್ರಾಡಕ್ಟ್ ಈಸ್ ಆಲ್ಕೀನ್ ಫಾರ್ಮೇಶನ್ ಆಗಬೇಕು ಅಂತ ಅಂದ್ರೆ, ವಿಚ್ ಈಸ್ ಹ್ಯಾವಿಂಗ್ ಗ್ರೇಟರ್ ನಂಬರ್ ಆಫ್ ಆರ್ ಗ್ರೂಪ್ಸ್ ಟು ದ ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್ಸ್. ಈ ಕಾರ್ಬನ್ ಡಬಲ್ ಬಾಂಡ್ಗೆ ಗ್ರೇಟರ್ ನಂಬರ್ ಆಫ್ ಆಲ್ಕೈಲ್ ಗ್ರೂಪ್ಸ್ ಅಟ್ಯಾಚ್ ಆಗಿರಬೇಕು, ಅಂಡ್ ದೇರ್ ಇಟ್ ಈಸ್ ಗೋಯಿಂಗ್ ಟು ರಿಮೂವ್ ವಾಟರ್ ಆಸ್ ವೆಲ್ ಆಸ್ ದ ಹ್ಯಾಲೋಜನ್ಸ್ ಅಂತ ಹೇಳುತ್ತೆ. ಓಕೆ, ಸೊ ದಿಸ್ ಇಸ್ ದ ಸ್ಟೇಟ್ಮೆಂಟ್ ಫಾರ್ Z-save rule. So then if we come to the reaction for this, I am going to write one example, CH3, CH2, then CH, then again CH2, and here you write CH3 like this, and Br. Okay, so ega this, what is this product? See here we have substituent group, so you just give the numbering 1 2 3 4 5 carbon atoms are there in normal chain. So 2 bromo pent at ane. So in between carbon and carbon there is a presence of single bond. So 2 bromo pentane is the reactant molecule. When it treated with the KOH, alcoholic solution KOH, it is going to form the two products. So ಯಾಕೆ ಇಲ್ಲಿ 2 products ಬರುತ್ತೆ ನಮಗೆ ಅಂದ್ರೆ, ನೋಡಿ ಇಲ್ಲಿ ಏನು like one second. ಓಕೆ, ನೋಡಿ ಇಲ್ಲಿ, ಸೊ ದ ಕಾರ್ಬನ್ ಬಾಂಡೆಡ್ ಹ್ಯಾಲೋಜನ್ ಏನಿದೆ ಅದರ ಅಡ್ಜಸೆಂಟ್ ಕಾರ್ಬನ್ ಯಾವುದು? ದಿಸ್ ಕಾರ್ಬನ್ ಆಟಮ್ ಇಸ್ ದ ಅಡ್ಜಸೆಂಟ್, ಅಂಡ್ ದಿಸ್ ಇಸ್ ಆಲ್ಸೋ ಅಡ್ಜಸೆಂಟ್ ಕಾರ್ಬನ್ ಆಟಮ್ನು. ಸೊ ಈಗ ನಮಗೆ ಎರಡು ಅಡ್ಜಸೆಂಟ್ ಕಾರ್ಬನ್ ಆಟಮ್ ಅಲ್ಲಿ ದಿಸ್ OH ಬೇಸ್ ಏನು ಹೇಳ್ತೀವಿ, OH ವಿಚ್ ಇಸ್ ಪ್ರೆಸೆಂಟ್ ಇನ್ ಆಲ್ಕೋಹಾಲಿಕ್ KOH, that OH can able to eliminate the protons from the adjacent carbon linked hydrogen atoms, which is linked with the halogenated carbon. Okay, so ಈಗ ಫಸ್ಟ್ ಕಾರ್ಬನ್ ಅನ್ನ ತಗೋತೀನಿ ನಾನು. I am going to consider now this first carbon atom. ಸೊ ಫಸ್ಟ್ ಕಾರ್ಬನ್ ಆಟಮ್ ಅನ್ನ ತಗೊಂಡಾಗ ಸೊ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ? ಸೊ ಈಗ ಇಲ್ಲಿ Br ರಿಮೂವ್ ಆಗ್ಬಿಟ್ಟು ಸೊ ಫಸ್ಟ್ ಕಾರ್ಬನ್ ಆಟಮ್ ಮೇಲೆ ಡಬಲ್ ಬಾಂಡ್ ಶಿಫ್ಟ್ ಆಗುತ್ತೆ ಅಲ್ವಾ? ಸೊ ನೋಡಿ ಇಲ್ಲ, I'll show the first case.
CH3 ಇದೆ, and CH2, and CH2 is there, then CH, okay, then CH2. ಸೊ ಲಾಸ್ಟ್ ಫಸ್ಟ್ ಕಾರ್ಬನ್ ಆಟಮ್ನ ಸ್ಪ್ಲಿಟ್ ಮಾಡಿ ಬರ್ಕೋತೀನಿ, CH3 ಲೈಕ್ ದಿಸ್ ಐ ವಿಲ್ ರೈಟ್, ಆ್ಯಂಡ್ ಹಿಯರ್ Br ಇಸ್ ದೇರ್. ಓಕೆ, ದಿಸ್ ಇಸ್ ವಾಟ್ ಫಸ್ಟ್ ಕೇಸಲ್ಲಿ, ದಿಸ್ ಇಸ್ ವಾಟ್ ಹ್ಯಾಲೋಜನ್ ಲಿಂಕ್ಡ್ ಕಾರ್ಬನ್ ಆಟಮ್. ಸೊ ಈಗ ಇದರಲ್ಲಿ ನಾವು ಬೇಸ್ ಏನಾಗುತ್ತೆ, ಫಸ್ಟ್ ಕಾರ್ಬನ್ ಆಟಮ್ನ ನಾನು ಕನ್ಸಿಡರ್ ಮಾಡಿರೋದ್ರಿಂದ ಒನ್ ಪ್ರೋಟಾನನ್ನು ಬೇಸ್ ಏನು ಮಾಡುತ್ತೆ, ರಿಮೂವ್ ಮಾಡುತ್ತೆ. ಸೊ ಆಗ ಈ ಬಾಂಡ್ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಮತ್ತೆ ಇಲ್ಲಿಗೆ ಬಂದಾಗ ಈ ಪ್ರೋಟಾನನ್ನು ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ. ಓಕೆ, ಸೊ ಇದು ಇಲ್ಲಿ ಬಂದಾಗ ಇದು ಇಲ್ಲಿ ಬಂದು ಈ Br ಏನಾಗುತ್ತೆ, ರಿಮೂವ್ ಆಗುತ್ತೆ. ಸೊ ಆಗ ನಮಗೆ ಪ್ರಾಡಕ್ಟ್ ಏನು ಬರುತ್ತೆ, ಫಸ್ಟ್ ಕೇಸಲ್ಲಿ CH3, CH2, CH2, then Br is going to remove CH, double bond CH2 ಸಿಗುತ್ತೆ, ಡಬಲ್ ಬಾಂಡ್ CH2. ಸೊ ದಿಸ್ ಇಸ್ ಫಸ್ಟ್ ಕಾರ್ಬನ್ ಕೇಸಲ್ಲಿ ಬರುವಂಥ ಪ್ರಾಡಕ್ಟ್. ಓಕೆ, ಸೊ ದೆನ್ ನೆಕ್ಸ್ಟ್ ಸೆಕೆಂಡ್ ಕೇಸ್ ಪ್ರಾಡಕ್ಟನ್ನು ನಾವು ಸ್ಟಡಿ ಮಾಡೋದಾದ್ರೆ, ಓಕೆ ನೋಡಿ, ಸೆಕೆಂಡ್ ಕೇಸು ನಾಟ್ ಸೆಕೆಂಡ್ ಕೇಸ್, ಥರ್ಡ್ ಕಾರ್ಬನ್ ಆಟಮ್ ಅನ್ನ ನಾನು ತಗೊಳ್ತೀನಿ ಈಗ. ಸೊ ಏನಿದೆ, CH3, ಓಕೆ, CH3, ದೆನ್ CH2, ಆ್ಯಂಡ್ ಥರ್ಡ್ ಕಾರ್ಬನ್ ಆಟಮನ್ನ ಐ ಆಮ್ ಗೋಯಿಂಗ್ ಟು ಸ್ಪ್ಲಿಟ್ ಲೈಕ್ H ಆ್ಯಂಡ್ H, ಈ ಥರ ಸ್ಪ್ಲಿಟ್ ಮಾಡ್ತೀನಿ. ಮತ್ತೆ ಹ್ಯಾಲೋಜನ್ ಲಿಂಕ್ಡ್ ಕಾರ್ಬನ್ ಆಟಮ್ ಇದೆ, CH-Br ಇದೆ, ಮತ್ತೆ CH3 ಇದೆ. ಓಕೆನಾ? ಸೊ ಈಗ ದಿಸ್ ಇಸ್ ಥರ್ಡ್ ಕಾರ್ಬನ್ ಆಟಮ್. ಸೊ ಈ ಥರ್ಡ್ ಕಾರ್ಬನ್ ಆಟಮ್ ಅಲ್ಲಿರುವಂಥ ಪ್ರೋಟಾನ್ಗೆ ಬೇಸ್ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ ಅಲ್ವಾ? ಈ ಪ್ರೋಟಾನ್ಗೆ ಅಟ್ಯಾಕ್ ಆಯಿತು ಅಂತ ಅಂದರೆ ದಿಸ್ ಬಾಂಡ್ ಈಸ್ ಗೋಯಿಂಗ್ ಟು see here, this bond is going to shift here. Okay, so this bond is going to shift here, and this hydrogen atom I will write here, and this is going to remove. Okay, so aga then we will get the another product enagutte, CH3, CH2, CH, then double bond CH, then CH3 product ನಮಗೆ ಸಿಗುತ್ತೆ. ಸೊ ಏನಿದು ಪ್ರಾಡಕ್ಟು, ದಿಸ್ ಇಸ್ 1 pentene alva, 5 carbon atoms ಇದೆ, so that 1 pentene because of the presence of carbon carbon double bond in, and this is what 1 2, so 2 pentene, 1 pentene and 2 pentene products ನಮಗೆ ಫಾರ್ಮೇಷನ್ ಆಗುತ್ತೆ. ಸೊ Z-Save ರೂಲ್ ಪ್ರಕಾರ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡೆಡ್ ಸೊ ಅಕಾರ್ಡಿಂಗ್ ಟು Z-Save ರೂಲ್ ಏನಾಗ್ತಾ ಇದೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡೆಡ್ ಪ್ರಾಡಕ್ಟ್ಸ್ ಫಾರ್ಮೇಷನ್ ಆಗ್ತಾ ಇದೆ. ಸೊ ವಿ ಕ್ಯಾನ್ ಸಿ ವಾಟ್ 2 different kinds ಆಫ್ ದ ಪ್ರಾಡಕ್ಟ್. ಸೊ ಇದರಲ್ಲಿ ವಾಟ್ ಎವರ್ ವಿ ಆರ್ ಗೆಟಿಂಗ್ 1 pentene ಪ್ರಾಡಕ್ಟ್ ನೋ, ಸೊ ದಿಸ್ ಪ್ರಾಡಕ್ಟ್ ಪಾಸಿಬಿಲಿಟಿ, ದ ಫಾರ್ಮೇಷನ್ ಆಫ್ ಪಾಸಿಬಿಲಿಟಿ is 19%. 19% of the product is formed in such a way that what 1 pentene, and remaining 81% of the product is formed as 2 pentene form ಅಲ್ಲಿ ನಮಗೆ 81% ಅಲ್ಲಿ ಬರುತ್ತೆ. ಸೊ ದಟ್ ವಿ ಕ್ಯಾನ್ ಸೇ ದಟ್ ದಿಸ್ ಇಸ್ ದ ಮೇಜರ್ ಪ್ರಾಡಕ್ಟ್ ಅಕಾರ್ಡಿಂಗ್ ಟು Z-Save ರೂಲ್ ಪ್ರಕಾರ. 81% ಅಲ್ಲಿ ಫಾರ್ಮೇಷನ್ ಆಗುವಂಥ ಪ್ರಾಡಕ್ಟು ಮೇಜರ್ ಪ್ರಾಡಕ್ಟ್ ಆಗುತ್ತೆ, 19% ಅಲ್ಲಿ ಫಾರ್ಮ್ ಆಗುವಂಥದ್ದು ಮೈನರ್ ಪ್ರಾಡಕ್ಟ್ ಆಗುತ್ತೆ ನಮಗೆ. ಓಕೆ, ಸೊ 1 pentene and 2 pentene. So this is Z-Save rule. This is also very very important for the exam. Then next ಹೋಗೋಣ, uses of halogen alkanes. So halogen alkanes uses ಏನಿರುತ್ತೆ? So we have first the reactivity of the CX bond means that halogen alkanes play an important part in a synthetic organic chemistry. So synthetic organic chemistry ಅಲ್ಲಿ this CX bond linked ಆಗಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ರಿಯಾಕ್ಟಿವಿಟಿ ವಿಲ್ ಬಿ ಹ್ಯಾವಿಂಗ್ ಮೋರ್ ಇಂಪಾರ್ಟೆನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ದ ಹ್ಯಾಲೋಜನ್ ಕ್ಯಾನ್ ಬಿ ರೀಪ್ಲೇಸ್ಡ್ ಬೈ ಎ ವೆರೈಟಿ ಆಫ್ ದ ಗ್ರೂಪ್ಸ್ ವಯಾ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಎಸ್, ಆಬ್ವಿಯಸ್ಲಿ. ಸೊ ಸಿಂಥೆಟಿಕ್ ಯೂಸಸ್ ಅಂತ ಬಂದಾಗ, ಸೊ ನಮಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಹ್ಯಾಲೋಜನ್ಸ್ ಪ್ರೆಸೆಂಟ್ ಇತ್ತು, ರಿಪ್ಲೇಸ್ ಆಗಿತ್ತು ಅಂತ ಅಂದರೆ ದಟ್ ಹ್ಯಾಲೋಜನ್ಸ್ ಕ್ಯಾನ್ ಬಿ ಏಬಲ್ ಟು ರೀಪ್ಲೇಸ್ ಈಸಿಲಿ ವಿತ್ ಡಿಫ್ರೆಂಟ್ ಗ್ರೂಪ್ಸ್ ವಯಾ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗಿರೋದ್ರಿಂದ, ಸೊ ದಿಸ್ CX ಬಾಂಡೆಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಹ್ಯಾವಿಂಗ್ ದ ವೈಟಲ್ ರೋಲ್ ಇನ್ ಸಿಂಥೆಟಿಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಓಕೆ, ದೆನ್
polymers, many useful polymers are formed from halogen hydrocarbons. So most of the useful polymers ಯಾವ್ದ್ರಿಂದ ಮಾಡಿರುತ್ತೆ, ಹ್ಯಾಲೋಜನ್ ಹೈಡ್ರೋಕಾರ್ಬನ್ಸ್, ಐ ಮೀನ್ ಹ್ಯಾಲೋಜನ್ ಲಿಂಕ್ಡ್ ಹೈಡ್ರೋಕಾರ್ಬನ್ಸ್ ಇಂದಾನೆ ಮೋಸ್ಟ್ ಆಫ್ ದ ಪಾಲಿಮರ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಲೋರೋ ಈಥಿನ್ ಅಂಡ್ ಟೆಟ್ರಾ ಫ್ಲೂರೋ ಈಥಿನ್ ಅನ್ನ ತಗೊಂಡ್ರೆ, ಸೊ ಇದರಲ್ಲಿ ಪಾಲಿಮರ್ ಕ್ಲೋರೋ ಈಥೀನ್ ಅನ್ನೋದು ಏನು, ಹ್ಯಾಲೋಜನ್ ಕಾಂಪೌಂಡ್, ಅಂಡ್ ಟೆಟ್ರಾ ಫ್ಲೂರೋ ಈಥಿನ್ ಅನ್ನೋದು ವಾಟ್, ಹ್ಯಾಲೋಜನ್ ಲಿಂಕ್ಡ್ ಹೈಡ್ರೋಕಾರ್ಬನ್. ಸೊ ಈ ತರ ಪಾಲಿಮರ್ಸ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಮೋಸ್ಟ್ ಆಫ್ ದ ಪಾಲಿಮರ್ಸ್ ಆರ್ ಮೇಡ್ ಬೈ ಹ್ಯಾಲೋಜನ್ ಹೈಡ್ರೋಕಾರ್ಬನ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಅಂಡ್ ಆಲ್ಸೋ ಕ್ಲೋರೋಫ್ಲೂರೋ ಕಾರ್ಬನ್ಸ್ ಅಂತ ತಗೊಂಡಾಗ CFCs ನೋಡಿ, ಅದರಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ CFCs, ಕ್ಲೋರೋಫ್ಲೂರೋಕಾರ್ಬನ್ಸ್, ದಟ್ ಈಸ್ ಡೈಕ್ಲೋರೋಫ್ಲೂರೋಮೀಥೇನ್ ಇದೆ, ಟ್ರೈಕ್ಲೋರೋಫ್ಲೂರೋಮೀಥೇನ್ ಇದೆ, ಬ್ರೋಮೋಕ್ಲೂರೋ ಡೈಫ್ಲೂರೋಮೀಥೇನ್ ಇದೆ. ಸೊ these are having some uses in our daily life. So that is ರೆಫ್ರಿಜರೆಂಟ್ ಆಗಿ ಯೂಸ್ ಮಾಡ್ತೀವಿ, ಏರೋಸಾಲ್ ಪ್ರೊಪೆಲೆಂಟ್ಸ್ ಮತ್ತೆ ಬ್ಲೋಯಿಂಗ್ ಏಜೆಂಟ್ಸ್ ಆಗಿ ಯೂಸ್ ಮಾಡ್ತೀವಿ, ಆಲ್ ದೀಸ್ ಕ್ಲೋರೋಫ್ಲೂರೋಕಾರ್ಬನ್ಸ್. ಅಂಡ್ ಆಲ್ಸೋ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದೀವಿ, ಡ್ರೈ ಕ್ಲೀನಿಂಗ್ ಸಾಲ್ವೆಂಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಅಂಡ್ ಡಿಕ್ರೀಸಿಂಗ್ ಏಜೆಂಟ್ಸ್ ಆಗಿ ನಾವು ಯೂಸ್ ಮಾಡ್ತಾ ಬರ್ತಿದ್ದೀವಿ. ಓಕೆ, ಸೊ ದೀಸ್ ಆರ್ ಸಮ್ ಯೂಸಸ್ ಆಫ್ ಹ್ಯಾಲೋಜನ್ ಆಲ್ಕೇನ್ಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ what are the problems of chlorofluorocarbons and the ozone layer. So ಈಗ chlorofluorocarbons ಅನ್ನ ನಮ್ಮ ಡೈಲಿ ಲೈಫ್ ಅಲ್ಲಿ ಯೂಸ್ ಮಾಡೋದ್ರಿಂದ what are the effects we are facing or what are the problems ಅನ್ನೋದನ್ನ ಸ್ಟಡಿ ಮಾಡೋಣ. CFCs, chlorofluorocarbons, have been blamed for damage. Okay, they have been blamed for what? Damage to the environment by thinning the ozone layer. So ozone layer na chlorofluorocarbons ಏನಿದೆ ಅದು ಏನು ಡ್ಯಾಮೇಜ್ ಮಾಡ್ತಿರೋದ್ರಿಂದ ಇಟ್ ಈಸ್ ವೆರಿ ಹಾರ್ಮ್ಫುಲ್ ಟು ಎನ್ವಿರಾನ್ಮೆಂಟ್ ಅಂತ ನಾವು ಹೇಳ್ಬೋದು. ಅಂಡ್ ಈ ಕ್ಲೋರೋಫ್ಲೂರೋಕಾರ್ಬನ್ಸ್ ನ ಓಝೋನ್ ಏನ್ ಮಾಡುತ್ತೆ, ಅಬ್ಸಾರ್ಬ್ ಮಾಡಿಕೊಂಡು ಎ ಲಾಟ್ ಆಫ್ ಹಾರ್ಮ್ಫುಲ್ UV ರೇಡಿಯೇಷನ್ಸ್ ನ ಫಾರ್ಮೇಶನ್ ಮಾಡುತ್ತೆ ಟು ದ ಅಟ್ಮಾಸ್ಫಿಯರ್. ಸೊ ಈಗ ಅದೇನಾಯ್ತು, ಹವೆವರ್ ಇಟ್ ಬ್ರೇಕ್ಸ್ ಡೌನ್ ಮೋರ್ ಈಸಿಲಿ ಇನ್ ದ ಪ್ರೆಸೆನ್ಸ್ ಆಫ್ ಕ್ಲೋರೋಫ್ಲೂರೋಕಾರ್ಬನ್ಸ್. ಓಕೆ, UV ರೇಡಿಯೇಷನ್ಸ್ ಏನಾಗುತ್ತೆ, ಈಸಿಲಿ ದೇ ಕೆನ್ ಬ್ರೇಕ್ ಡೌನ್ ಬೈ ಯೂಸಿಂಗ್ ಕ್ಲೋರೋಫ್ಲೂರೋಕಾರ್ಬನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್. ಸೊ ಅದು ಬ್ರೇಕಪ್ ಆದ್ರೆ ನಮಗೆ ರ್ಯಾಡಿಕಲ್ಸ್ ಅಟ್ಮಾಸ್ಫಿಯರ್ ಅಲ್ಲಿ ಫಾರ್ಮೇಶನ್ ಆಗುತ್ತೆ. ಈಗ CF2Cl2 is what? Difluorochlorochloride. Okay, so which is an example for halogen alkane. ಇದು ಅಟ್ಮಾಸ್ಫಿಯರ್ ಅಲ್ಲಿ UV ರೇಡಿಯೇಷನ್ ಅನ್ನ ಫಾರ್ಮೇಶನ್ ಮಾಡಿ ನಮಗೆ ರ್ಯಾಡಿಕಲ್ಸ್ ಅನ್ನ ಲಿಬರೇಟ್ ಮಾಡುತ್ತೆ. ಲೈಕ್ CF2Cl ಒಂದು ಮತ್ತೆ Cl ಡಾಟ್ ರಾಡಿಕಲ್ ಅಂತ ಹೇಳ್ತೀವಿ. ಈ ತರ ಫ್ರೀ ರ್ಯಾಡಿಕಲ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಈ ಫ್ರೀ ರ್ಯಾಡಿಕಲ್ಸ್ ಏನ್ ಮಾಡುತ್ತೆ, ಕೆಟಲೈಸಸ್ ದ ಬ್ರೇಕಿಂಗ್ ಅಪ್ ಓಝೋನ್. ಸೊ ಈ ಫ್ರೀ ರ್ಯಾಡಿಕಲ್ಸ್ ಕೆಟಲೈಸ್ ಆಗ್ಬಿಟ್ಟು ಓಝೋನ್ ಲೇಯರ್ ಅನ್ನ ಬ್ರೇಕ್ ಆಗೋ ತರ ಅಥವಾ ಹೋಲ್ ಆಗೋ ತರ ಮಾಡುತ್ತೆ. ಓಕೆ, 2O3 ಇರೋದೇನಾಗುತ್ತೆ 3O2 ಆಗಿ ನಮಗೆ ಕನ್ವರ್ಷನ್ ಆಗುತ್ತೆ. ಓಕೆ, ಸೊ ಈ ತರ ಕ್ಲೋರೋಫ್ಲೂರೋಕಾರ್ಬನ್ಸ್, ಐ ಮೀನ್ ಹ್ಯಾಲೋಜನ್ ಆಲ್ಕೇನ್ಸ್ ಎನ್ವಿರಾನ್ಮೆಂಟಲಿ ದೇ ಆರ್ ಗಿವಿಂಗ್ ಸಮ್ ಎಫೆಕ್ಟ್ಸ್ ಅಂತ ನಾವು ಹೇಳ್ಬೋದು. ಮೇನ್ಲಿ ದೇ ಆರ್ ಗೋಯಿಂಗ್ ಟು ಡ್ಯಾಮೇಜ್ ದ ಓಝೋನ್ ಲೇಯರ್. ಸೊ ದೆನ್ CFCs were designed by chemists to help the people, and chemists are now having to synthesize alternative CFCs to protect the environment. This will allow the reversal of ozone layer problem. Okay, so ಈಗ just because of the harmful effect in the scientists ಏನ್ ಮಾಡ್ತಿದ್ದಾರೆ, instead of using directly that chlorofluorocarbons, alternative methods ಅನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ they are trying to give some this one is alternative methods. Then next, problems with the again CFCs and the ozone layer. See, there is a series of there is what series of complex reaction, but the basic process is first ಏನಾಗುತ್ತೆ, ಅಟ್ಮಾಸ್ಫಿಯರ್ ಅಲ್ಲಿ ಓಝೋನ್ ಇದೆ ಅಲ್ವಾ, ಓಝೋನ್ ಇನ್ ದ ಅಟ್ಮಾಸ್ಫಿಯರ್ ಬ್ರೇಕ್ ಡೌನ್ಸ್ ನ್ಯಾಚುರಲಿ. ಸೊ ಅಟ್ಮಾಸ್ಫಿಯರ್ ಅಲ್ಲಿರುವಂತ ಓಝೋನ್ ಏನಾಗುತ್ತೆ, ನ್ಯಾಚುರಲ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಇನ್ ದ ಸೆನ್ಸ್ O3 is what? Ozone is going to break down in terms of what? O2 plus O ಆಗಿ ಬ್ರೇಕ್ ಡೌನ್ ಆಗುತ್ತೆ. ಮತ್ತೆ CFCs break down in UV light to form the radicals. ಸೊ ಮತ್ತೆ CFCs ಕ್ಲೋರೋಫ್ಲೂರೋಕಾರ್ಬನ್ಸ್ ಬ್ರೇಕ್ ಡೌನ್ ಆಗಿ ಏನಾಗುತ್ತೆ, UV ಲೈಟ್ ನ ರಾಡಿಕಲ್ಸ್ ಆಗಿ ಫಾರ್ಮೇಶನ್ ಮಾಡುತ್ತೆ ಲೈಕ್ ದಿಸ್. ಓಕೆ, ಸೊ CCl2 F2 is what? Chlorofluorocarbons. Cl2 dot. Then chlorine radicals then react with the ozone. So ಮತ್ತೆ ಈ ಕ್ಲೋರಿನ್ ರಾಡಿಕಲ್ಸ್ ಏನ್ ಕ್ಲೋರೋಫ್ಲೂರೋಕಾರ್ಬನ್ಸ್ ಇಂದ ಫಾರ್ಮ್ ಆಗಿದೆ, ಇದು ಏನಾಗುತ್ತೆ ಓಝೋನ್ ಜೊತೆ ರಿಯಾಕ್ಷನ್ ಆಗುತ್ತೆ.
ಅಂಡ್ ಆಲ್ಸೋ ಓಝೋನ್ ಜೊತೆ ರಿಯಾಕ್ಷನ್ ಆದಾಗ ನಮಗೆ ಸಿ ಇರುತ್ತೆ. ಅಗೈನ್ ದಟ್ ClO ಡಾಟ್ ದಟ್ ಈಸ್ ಕ್ಲೋರಿನ್ ರ್ಯಾಡಿಕಲ್ಸ್ ಆರ್ ಮತ್ತೆ ಏನಾಗುತ್ತೆ ರೀಜನರೇಟ್ ಆಗ್ತಾ ಇರುತ್ತೆ. ಓಕೆ, ಸೊ ಇದು ರೀಸೈಕ್ಲಿಂಗ್ ಸೈಕ್ಲಿಕ್ ಪ್ರೋಸೆಸ್ಸು ಇದ್ರನ್ನ ಆಗ್ತಾನೆ ಇರುತ್ತೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಿಸ್, ಸೊ ಆಲ್ಟರ್ನೇಟಿವ್ ಮೆಥಡ್ಸ್ನ ಸೈಂಟಿಸ್ಟು ನಮಗೆ ಕೊಡ್ತಿದ್ದಾರೆ. ಓಕೆ, ಸೊ ದೆನ್ ಓವರ್ ಆಲ್ ಕ್ಲೋರಿನ್ ರ್ಯಾಡಿಕಲ್ಸ್ ಆರ್ ನಾಟ್ ಯೂಸ್ಡ್ ಅಪ್, ಸೊ as a small amount of CFCs can be destroyed thousands of ozone molecules before they take part in a termination stage. Okay, so ಏನು ಈ ಸೈಕ್ಲಿಕ್ ಪ್ರೋಸೆಸ್ ಸ್ಟೆಪ್ ವೈಸ್ ನಡೆಯುತ್ತೆ. ಫ್ರಮ್ ಓಝೋನ್ ಲೇಯರ್ ಬ್ರೇಕಪ್ ಆಗಿ Cl ಡಾಟ್ ಫ್ರೀ ರ್ಯಾಡಿಕಲ್ಸ್ ಫಾರ್ಮೇಷನ್ ಆಗೋಷ್ಟೊತ್ತಿಗೆ ಸೋ ಮಚ್ ಆಫ್ ಓಝೋನ್ ಲೇಯರ್, ಓಝೋನ್ ಮಾಲಿಕ್ಯೂಲ್ ಈಸ್ ಗೋಯಿಂಗ್ ಟು ಬ್ರೇಕಪ್. Okay, so that we should not use CFCs, that means chlorofluorocarbons. Next, so ಈಗ chlorofluoro I mean what is that halogen alkanes ಅಲ್ಲಿ the first one polyhalogen compounds ಅಂತ ಹೇಳ್ತೀವಿ. ಓಕೆ, ಪಾಲಿ ಕ್ಲೋರೋಫ್ಲೂರೋ ಕಾರ್ಬನ್ಸ್ ಅನ್ನ ನಾವು ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್ ಅಲ್ಲಿ ದ ಫಸ್ಟ್ ಎಕ್ಸಾಂಪಲ್ ಇಸ್ ಡೈಕ್ಲೋರೋಮೀಥೇನ್. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಸಿ, ನಾವು CH4 ಇಸ್ ಮೀಥೇನ್, ಇದರಲ್ಲಿ 2 ಹೈಡ್ರೋಜನ್ ಆಟಮ್ ಇಸ್ ರಿಪ್ಲೇಸ್ಡ್ ಬೈ Cl2 ಆದ್ರೆ ವಿ ವಿಲ್ ಗೆಟ್ ವಾಟ್ ಡೈಕ್ಲೋರೋ CH2 ಸಿಗುತ್ತೆ. ಸೊ Cl2 CH2 ಇಸ್ ವಾಟ್ ಡೈಕ್ಲೋರೋಮೀಥೇನ್. ಸೊ ಈಗ ವಾಟ್ ದಿಸ್ ಇಸ್ ಎ ಹ್ಯಾಲೋಜನ್ ಕಾಂಪೌಂಡ್ಸ್ ಅಲ್ವಾ? ಸೊ ನಾವು ವಾಟ್ ಈಸ್ ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ದಿಸ್ ಡೈಕ್ಲೋರೋಮೀಥೇನ್? ಸೊ ಡೈಕ್ಲೋರೋಮೀಥೇನ್ ಏನ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಅನ್ನ ನಾವು ನೋಡ್ಬೋದು ಅಂತ ಹೋದ್ರೆ, ಸೊ ಡೈಕ್ಲೋರೋಮೀಥೇನ್ ಫಸ್ಟ್ ಎಫೆಕ್ಟ್ ಏನಿದೆ ಇಲ್ಲಿ, ಡೈಕ್ಲೋರೋಮೀಥೇನ್ ಇಸ್ ಗೋಯಿಂಗ್ ಟು ಹಾರ್ಮ್ ದ ನರ್ವಸ್ ಸಿಸ್ಟಮ್. ಸೊ ಈಗ ನಾವು ಡೈಕ್ಲೋರೋಮೀಥೇನು ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಡೈಕ್ಲೋರೋಮೀಥೇನ್ ಅನ್ನ ನಾವು ಸೊ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತ ಡೈಕ್ಲೋರೋಮೀಥೇನ್ ಅನ್ನ ನಾವು ಇನ್ಹೇಲ್ ಮಾಡಿದ್ರೆ ಅದು ಬಾಡಿ ಒಳಗಡೆ ಹೋಗಿ ಫುಲ್ ಬಾಡಿ ಎಲ್ಲ ಸ್ಪ್ರೆಡ್ ಆಗುತ್ತೆ. ಅಂಡ್ ದ ಮೋರ್ ಕಾನ್ಸಂಟ್ರೇಷನ್, ದ ಲೆವೆಲ್ ಆಫ್ ಕನ್ಸ್ಯೂಮಿಂಗ್ ದ ಡೈಕ್ಲೋರೋಮೀಥೇನ್ ಏನಾಗುತ್ತೆ, ಅಂಡ್ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ, ಅಂಡ್ ಕಡಿಮೆ ಕನ್ಸ್ಯೂಮ್ ಮಾಡಿದ್ರೆ ಏನೆಲ್ಲ ಎಫೆಕ್ಟ್ಸ್ ಆಗುತ್ತೆ ಅಂತ ವಿಲ್ ಸಿ ಈಸ್ ದ ಫಸ್ಟ್ ಮೇನ್ಲಿ ಇಟ್ ಈಸ್ ಗೋಯಿಂಗ್ ಟು ಡ್ಯಾಮೇಜ್ ದ ಹ್ಯೂಮನ್ ನರ್ವಸ್ ಸಿಸ್ಟಮ್. ಓಕೆ, CNS ಅನ್ನ ಡ್ಯಾಮೇಜ್ ಮಾಡುತ್ತೆ. ಸೆಕೆಂಡ್ ಎಫೆಕ್ಟ್ ಏನಾಗುತ್ತೆ ಅಂದ್ರೆ ಎಕ್ಸ್ಪೋಜರ್ ಟು ಲೋಯರ್ ಲೆವೆಲ್ ಆಫ್ CH2 Cl2. ಸೊ ಕಡಿಮೆ ಲೆವೆಲ್ ಆಫ್ ಡೈಕ್ಲೋರೋಮೀಥೇನ್ ಅನ್ನ ನಾವು ಕನ್ಸ್ಯೂಮ್ ಮಾಡಿದ್ವಿ ಅಂತ ಅಂದ್ರೆ ಏರ್ ಅಲ್ಲಿ, ಇಟ್ ಈಸ್ ಗೋಯಿಂಗ್ ಟು ಕಾಸ್ ಸ್ಲೈಟ್ಲಿ ಇಂಪೇರ್ಡ್ ಹಿಯರಿಂಗ್ ಅಂಡ್ ದ ವಿಷನ್. ಸೊ ಇಂಪೇರ್ಡ್ ವಿಷನ್ ಅಂಡ್ ಇಂಪೇರ್ಡ್ ಹಿಯರಿಂಗ್ ಅಂಡ್ ವಿಷನ್ ಅಂತ ಅಂದ್ರೆ ಏನು, ಐ ಮೀನ್ ಡೇ ಬೈ ಡೇ ನಮ್ಗೆ ಕಿವಿ ಕೇಳೋದು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಕಣ್ಣು ಕಾಣೋದ್ರಲ್ಲೂ ಸಹ ನಾವು ಸ್ವಲ್ಪ ಡಿಫ್ರೆನ್ಸಸ್ನ ಕಾಣ್ಬೋದು. ದೆನ್ ನೆಕ್ಸ್ಟ್, ಹೈಯರ್ ಲೆವೆಲ್ ಆಫ್ ಡೈಕ್ಲೋರೋಮೀಥೇನ್ ಇನ್ ಏರ್ ಕಾಸಸ್ ಡಿಸಿನೆಸ್, ತಲೆ ಸುತ್ತೋ ತರ ಆಗುತ್ತೆ. ಮತ್ತೆ ನಾಸಿಯಾ ಅಂತ ಅಂದ್ರೆ ಲೈಕ್ ಯು ವಿಲ್ ಗೆಟ್ ಡಿಸಿನೆಸ್ ಮೀನ್ಸ್ ವಾಟ್, ತಲೆ ತಿರ್ಗೋದು. ನಾಸಿಯಾ ಅಂತ ಅಂದ್ರೆ ನಿಮ್ಗೆ ವಾಮಿಟಿಂಗ್ ಸೆನ್ಸೇಷನ್ ಆಗೋ ತರ ಇರ್ಬೋದು. ಹೈಯರ್ ಕನ್ಸಂಪ್ಷನ್ ಆಫ್ ಡೈಕ್ಲೋರೋಮೀಥೇನು ಯು ವಿಲ್ ಗೆಟ್ ವಾಟ್, ತಲೆ ತಿರ್ಗೋ ತರ ಫೀಲ್ ಆಗುತ್ತೆ. ಮತ್ತೆ ನಾಸಿಯಾ ಅಂತಂದ್ರೆ ವಾಕರಿಕೆ ಬರೋ ತರ ಇರ್ಬೋದು. ಮತ್ತೆ ಟಿಂಗ್ಲಿಂಗ್ ಅಂತ ಅಂದ್ರೆ ಯು ಕ್ಯಾನ್ ಫೀಲ್ ಲೈಕ್ ನಿಮ್ಗೆ ಬಾಡಿ ಎಲ್ಲ ಜುಮ್ ಅಂತ ಅನ್ನೋ ತರ ಫೀಲ್ ಆಗುತ್ತೆ. ಮತ್ತೆ ನಂಬ್ನೆಸ್ ಅಂತ ಅಂದ್ರೆ ನಿಮ್ ಬಾಡಿ ಎಲ್ಲ ಜೋಮ್ ಹಿಡಿತಿದೆ ಅನ್ನೋ ತರ ನಿಮ್ಗೆ ಫೀಲ್ ಆಗುತ್ತೆ. ಓಕೆ, ಇನ್ ದ ಫಿಂಗರ್ಸ್ ಮತ್ತೆ ಟೋಸ್ ಹತ್ರ. ಸೊ ಈ ತರ ಯು ಕ್ಯಾನ್ ಸಿ ಸಮ್ ದಟ್ ಫೀಲಿಂಗ್ಸ್ ವೆನ್ ಯು ಕನ್ಸ್ಯೂಮ್ ದ ಹೈಯರ್ ಲೆವೆಲ್ ಆಫ್ ಡೈಕ್ಲೋರೋಮೀಥೇನ್. ಓಕೆ, ಸೊ ದೀಸ್ ಆರ್ ದ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಡೈಕ್ಲೋರೋಮೀಥೇನ್. ನೆಕ್ಸ್ಟ್ ಯೂಸಸ್ಗೆ ಹೋಗೋಣ. ಡೈಕ್ಲೋರೋಮೀಥೇನ್ ಯೂಸಸ್ ಏನೇನಿದೆ, ಹಾರ್ಮ್ಫುಲ್ ಎಫೆಕ್ಟ್ಸು ಅಷ್ಟಾದ್ರೆ, ನೆಕ್ಸ್ಟ್ ವಿ ಹ್ಯಾವ್ ಡೈಕ್ಲೋರೋಮೀಥೇನ್ ಯೂಸಸ್. ಇಟ್ ಈಸ್ ಯೂಸ್ಡ್ ಇನ್ ದ ಪೇಂಟ್ ಸ್ಟ್ರಿಪ್ಪರ್ಸ್ ಅಂಡ್ ದ ಪೇಂಟ್ ರಿಮೂವರ್ಸ್. ಸೊ ಪೇಂಟ್ ರಿಮೂವರ್ಸ್ನ ಪೇಂಟ್ ನ ರಿಮೂವ್ ಮಾಡೋ ಪ್ರೋಸೆಸ್ ಅಲ್ಲಿ ಆಸ್ ಎ ಸ್ಟ್ರೈಪ್ಸ್ ಆಗಿ, ಓಕೆ, ಆಸ್ ಎ ಸ್ಟ್ರೈಪ್ಸ್ ಆಗಿ ಡೈಕ್ಲೋರೋಮೀಥೇನ್ ಅನ್ನ CH2 Cl2 ನ ಯೂಸ್ ಮಾಡ್ತಾರೆ. CH2 Cl2 is going to use as a paint strippers in the removal of paint process. Then second use as a solvent in the manufacture of drugs. ಸೊ ಡ್ರಗ್ಸ್ ಮೆಡಿಸಿನ್ ಫೀಲ್ಡ್ ಅಲ್ಲಿ ಅಥವಾ ಫಾರ್ಮಸ್ಯೂಟಿಕಲ್ ಫೀಲ್ಡ್ ಅಲ್ಲಿ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಡ್ರಗ್ಸ್
ಇನ್ ದ ಪ್ರಿಪರೇಷನ್ ಆಫ್ ಡ್ರಗ್ಸ್ ಅಲ್ಲಿ ಆಸ್ ಎ ಸಾಲ್ವೆಂಟ್ ಆಗಿ ಡೈಕ್ಲೋರೋಮೀಥೇನ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಥರ್ಡ್ ಯೂಸಸ್ ಇನ್ ಮೆಟಲ್ ಕ್ಲೀನಿಂಗ್ ಅಂಡ್ ಫಿನಿಶಿಂಗ್ ಪ್ರೋಸೆಸ್ ಫಾರ್ ದ ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್. ಸೊ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್ ಅಲ್ಲಿ ಮೆಟಲ್ ಕ್ಲೀನ್ ಮಾಡೋ ಪ್ರೋಸೆಸ್ ಅಲ್ಲಿ ಅಂಡ್ ಆಲ್ಸೋ ಅದಕ್ಕೆ ಲೈಕ್ ಫಿನಿಶಿಂಗ್ ಮಾಡೋ ಪ್ರೋಸೆಸ್ ಅಲ್ಲಿ ಐ ಮೀನ್ ಶೇಪ್ ಇರ್ಬೋದು ಅಥವಾ ಅದರ ಕ್ವಾಲಿಟಿನ ಫಿನಿಶಿಂಗ್ ಮಾಡೋ ಪ್ರೋಸೆಸ್ ಅಲ್ಲಿ ಏನ್ ಮಾಡ್ತಾರೆ, ಈ ಡೈಕ್ಲೋರೋಮೀಥೇನ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ ಏರೋಸಾಲ್ ಸ್ಪ್ರೇ ಪ್ರೊಪೆಲೆಂಟ್ ಫಾರ್ ಪೇಂಟ್ಸ್ ಅಂಡ್ ಇನ್ಸೆಕ್ಟಿಸೈಡ್ಸ್. ಸೊ ಇನ್ಸೆಕ್ಟಿಸೈಡ್ಸ್ ನ ಕಿಲ್ ಮಾಡೋದಕ್ಕೆ ಮತ್ತೆ ಪೇಂಟ್ಸ್ ಪ್ರೊಪೆಲೆಂಟ್ಸ್ ಫಾರ್ಮ್ ಅಲ್ಲಿ ಏರೋಸಾಲ್ಸ್ ಸ್ಪ್ರೇ ಫಾರ್ಮ್ ಅಲ್ಲಿ ಡೈಕ್ಲೋರೋಮೀಥೇನ್ ಅನ್ನ ಯೂಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಇದು ಇಷ್ಟು ಕೆಲವೊಂದು ಯೂಸಸ್ ಆಫ್ ಡೈಕ್ಲೋರೋಮೀಥೇನ್. ಸೊ ಈಗ ಇದೇನು ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್ ಯೂಸಸ್ ಮತ್ತೆ ಎಫೆಕ್ಟ್ಸ್ ಅನ್ನ ಸ್ಟಡಿ ಮಾಡ್ತಿದ್ದೀವಿ. ಅದರಲ್ಲಿ ಯು ಮೇ ಗೆಟ್ ಎನಿ ಒನ್ ಫಾರ್ ದ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಯೂಸಸ್ ಆಫ್ ಟ್ರೈಕ್ಲೋರೋಮೀಥೇನ್. ನೆಕ್ಸ್ಟ್ ಎಕ್ಸಾಂಪಲ್ ಇಸ್ ಯೂಸಸ್ ಆಫ್ ಟ್ರೈಕ್ಲೋರೋಮೀಥೇನ್. ಸೊ ಈಗ ಒಂದು ಆಲ್ಕೇನ್ ಅಲ್ಲಿ 3 hydrogen atoms are going to replaced by what? CHCl3. Cl ಅನ್ನ ರಿಪ್ಲೇಸ್ ಮಾಡ್ತಾ ಇದೆ. ಸೊ ದಟ್ ವಿ ಕಾಲ್ ಇಟ್ CHCl3 is called as what? ಕ್ಲೋರೋಫಾರ್ಮ್ ಅಂತ ಹೇಳ್ತೀವಿ ಅಥವಾ ಟ್ರೈಕ್ಲೋರೋ ಮೀಥೇನ್ ಅಂತ ಹೇಳ್ತೀವಿ. ಓಕೆ, ಸೊ ಈಗ ವಾಟ್ ಈಸ್ ಅ ಯೂಸ್ ಆಫ್ ದಿಸ್ ಕ್ಲೋರೋಫಾರ್ಮ್ ಅಥವಾ ಟ್ರೈಕ್ಲೋರೋ ಮೀಥೇನ್? ಸೊ ಇಟ್ ಈಸ್ ಯೂಸ್ಡ್ ಆಸ್ ಅ ಸಾಲ್ವೆಂಟ್ ಫಾರ್ ಫ್ಯಾಟ್ಸ್, ಆಲ್ಕಲಾಯ್ಡ್ಸ್, the production of the freon refrigerant R22. Okay, so this it is used as one for fats preparation, alkaloids ಅಲ್ಲಿ ಮತ್ತೆ production of the freon refrigerants preparation ಅಲ್ಲಿ chloroform ಅನ್ನ ಯೂಸ್ ಮಾಡಿರ್ತಾರೆ. And also it is used as a precautions in Teflon manufacturing. Teflon is nothing but it is a type of polymer. ಈ polymer preparation, I mean Teflon ಅಂತಂದ್ರೆ non sticky polymers. Okay, we heard like Teflon vessels and all. Okay, so ಈ ತರ manufacturing process ಅಲ್ಲಿ as a precautions ಆಗಿ and third application we have, it is always stored in a closed dark colored bottles. So chloroform ಅನ್ನ ಯಾವಾಗ್ಲೂ ಬ್ರೌನ್ ಕಲರ್ ಬಾಟಲ್ಸ್ ಅಲ್ಲಿ ಅಥವಾ ಕ್ಲೋಸ್ಡ್ ಡಾರ್ಕ್ ಕಲರ್ಡ್ ಬಾಟಲ್ಸ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ವೈ ಅಂತ ನಿಮ್ಗೆ ಕ್ವಶನ್ ಕೇಳ್ತಾರೆ. ದಿಸ್ ಇಸ್ ಆಲ್ಸೋ ಎ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯು ಮೇ ಗೆಟ್ ಫಾರ್ 2 ಮಾರ್ಕ್ಸ್. ವೈ ಆಲ್ವೇಸ್ ಕ್ಲೋರೋಫಾರ್ಮ್ ಇಸ್ ಸ್ಟೋರ್ಡ್ ಇನ್ ಎ ಡಾರ್ಕ್ ಬಾಟಲ್ಸ್ ಅಂತ ಕೇಳ್ತಾರೆ. ವೈ? ಬಿಕಾಸ್ ಅಂತ ಅಂದ್ರೆ ಇಟ್ ಈಸ್ ಎ ಹೈಲಿ ಲೈಟ್ ಟು ಎ ಹೈಲಿ ಪಾಯ್ಸನಸ್ ಗ್ಯಾಸ್ ಕಾರ್ಬೊನಿಲ್ ಫ್ಲೋರೈಡ್ ಆಲ್ಸೋ ಕಾಲ್ಡ್ ಆಸ್ ಫಾಸ್ಜಿನ್. ಸಿ ಈಗ ನಾವು ಓಪನ್ ಸ್ಪೇಸ್ ಅಲ್ಲಿ ಕ್ಲೋರೋಫಾರ್ಮ್ ಅನ್ನ ಪ್ಲೇಸ್ ಮಾಡಿದೀವಿ ಅಂತ ಅಂದ್ರೆ ಇನ್ಸ್ಟೆಡ್ ವಿತೌಟ್ ಟೇಕಿಂಗ್ ಎನಿ ಆಫ್ ದ ಪ್ರಿಕಾಷನ್ಸ್, ಸೊ ಕ್ಲೋರೋಫಾರ್ಮ್ ಏನ್ ಮಾಡುತ್ತೆ, ಈಸಿಯಾಗಿ ಸ್ಲೋಲಿ ಅಟ್ಮಾಸ್ಫಿಯರ್ ಅಲ್ಲಿರುವಂತ ಏರ್ ಜೊತೆ ಕಂಬೈನ್ ಆಗಿ ಆಕ್ಸಿಡೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಕ್ಸಿಡೈಸ್ ಆಗಿ ಆ ಸರೌಂಡಿಂಗ್ ಅಲ್ಲಿ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಎ ಹೈಲಿ ಡೇಂಜರಸ್ ಪಾಯ್ಸನಸ್ ಗ್ಯಾಸ್. ವಿ ಕಾಲ್ ಇಟ್ ಆಸ್ ಕಾರ್ಬೊನಿಲ್ ಕ್ಲೋರೈಡ್ ಅಂತ ಹೇಳ್ತೀವಿ. ಕಾರ್ಬೊನಿಲ್ ಕ್ಲೋರೈಡ್ ಆಲ್ಸೋ ಕಾಲ್ಡ್ ಆಸ್ ಫಾಸ್ಜಿನ್ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನ ಫಾರ್ಮೇಶನ್ ಮಾಡೋದ್ರಿಂದ ಆಲ್ವೇಸ್ chloroform should be keep in a dark closed colored bottles ಅಲ್ಲಿ ಪ್ಲೇಸ್ ಮಾಡಬೇಕು. ಓಕೆ, ನೋಡಿ ಇಲ್ಲಿ ಅದಕ್ಕೆ ನಾನು ರಿಯಾಕ್ಷನ್ ಅನ್ನ ತೋರಿಸಿದ್ದೀನಿ. this CHCl3 okay, see as a reactant molecule we have 2 moles of CHCl3 and it is going to combine with the air or O2. So product ಏನ್ ಬರ್ತಾ ಇದೆ, COCl2 ಬರ್ತಾ ಇದೆ, which is called as carbonyl chloride, also called as phosgene ಅಂತ ಹೇಳ್ತೀವಿ, which is highly poisonous gas ಅಂತ ಹೇಳ್ತೀವಿ. ಸೊ phosgene, ಸೊ ಇದನ್ನ ನಿಮ್ಗೆ fill in the blanks ಅಲ್ಲಿ ಕೇಳ್ತಾರೆ ಅಥವಾ MCQs ಅಲ್ಲಿ based on phosgene ಕ್ವಶನ್ ಅನ್ನ ಕೇಳ್ತಾರೆ ಅಥವಾ give reason ಅಲ್ಲಿ ಸಹ they may asked for 2 mark. So this is also important. Then next we have next polyhalogen compound, that is tetrachloromethane. So in CH4 all the 4 hydrogen atoms is going to replaced by Cl4, it will become CCl4. We call it as what? Tetrachloromethane. 4 chlorine atoms are there, so tetrachloromethane we call it as. So ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಇಟ್ ಈಸ್ ಯೂಸ್ ಟು ಮೇಕ್ ಎ ರೆಫ್ರಿಜರೆಂಟ್ಸ್ ಅಂಡ್ ಪ್ರೊಪೆಲೆಂಟ್ಸ್ ಫಾರ್ ಎ ಏರೋಸಾಲ್ಸ್ ಕ್ಯಾನ್ಸ್. ಓಕೆ, ಸೊ ಈ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನ ದೇ ಯೂಸ್ ಇನ್ ಟು ಮೇಕ್ ದ ರೆಫ್ರಿಜರೆಂಟ್ಸ್ ಆಗಿ ರೆಫ್ರಿಜರೆಂಟ್ಸ್ ಅನ್ನ ಪ್ರಿಪರೇಷನ್ ಅಲ್ಲಿ ಮತ್ತೆ ಪ್ರೊಪೆಲೆಂಟ್ಸ್ ಫಾರ್ ಏರೋಸಾಲ್ಸ್ ಕ್ಯಾನ್ಸ್ ಅಲ್ಲಿ ಆಸ್ ಎ ಪ್ರೊಪೆಲೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಸೊ ದೆನ್ ಪ್ರೊಪೆಲೆಂಟ್ಸ್ ಆರ್ ನಥಿಂಗ್ ಬಟ್ ಇಟ್ಸ್ ಲೈಕ್ ಎ ಸ್ಪ್ರೇ ಫಾರ್ಮ್ ಅಲ್ಲಿ ಇರುತ್ತೆ.
Then it is used as a cleaning agent. So cleaning agent ಆಗಿ CCl4 ನ ಯೂಸ್ ಮಾಡ್ತಾರೆ. It is used as a degreasing agent. I mean in order to remove the grease. ಓಕೆ, ಅಲ್ಲೂ ಸಹ CCl4 ಯೂಸ್ ಮಾಡ್ತಾರೆ. ಅಂಡ್ ಯೂಸ್ಡ್ ಇನ್ ಫೈರ್ ಎಕ್ಸ್ಟಿಂಗ್ವಿಷರ್. ಸೊ ಫೈರ್ ಎಕ್ಸ್ಟಿಂಗ್ವಿಷರ್ ಇದರಲ್ಲೂ ಸಹ ಈ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನ ಫಿಲ್ ಮಾಡಿರ್ತಾರೆ. ಅಂಡ್ ಇಟ್ ಈಸ್ ಯೂಸ್ಡ್ ಆಸ್ ಎ ಪೆಸ್ಟಿಸೈಡ್ ಅಂಡ್ ಎ ಜನರಲ್ ಸಾಲ್ವೆಂಟ್. ಸೊ ಪೆಸ್ಟಿಸೈಡ್ ಟು ಕಿಲ್ ದ ಪೆಸ್ಟಿಸ್. ಓಕೆ, ಆ ಪ್ರೊಸೆಸ್ ಅಲ್ಲೂ ಪೆಸ್ಟಿಸೈಡ್ಸ್ ಆಗಿ ಯೂಸ್ ಮಾಡ್ತಾರೆ. ದೆನ್ ಜನರಲ್ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಇಟ್ ಈಸ್ ಯೂಸ್ಡ್ ಆಸ್ ಎ ಫೀಡ್ ಸ್ಟಾಕ್ ಇನ್ ದ ಸಿಂಥಸಿಸ್ ಆಫ್ ಕ್ಲೋರೋಫ್ಲೂರೋ ಕಾರ್ಬನ್ಸ್. ಸೊ ಫ್ಲೋರೋಕ್ಲೂರೋಕಾರ್ಬನ್ಸ್ ಪ್ರಿಪರೇಷನ್ಸ್ ಅಲ್ಲಿ ಐ ಮೀನ್ ಇಲ್ಲಿ ನೋಡಿ ಏನಾಗುತ್ತೆ, ಸಿಎಲ್ ನ when we replace the Cl on any one or two Cl with a fluorine atoms, so that is going to form the chlorofluorocarbons preparations allanu saha it is a feed stock in the synthesis of what CFCs anta ನಾವು ಹೇಳ್ಬೋದು. ಓಕೆ, ಸೊ ಈಗ 4 ಪಾಲಿ ಹ್ಯಾಲೋಜನ್ ಕಾಂಪೌಂಡ್ಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ದಟ್ ಈಸ್ CHCl2. Okay, then CHCl3, then CCl4, not 4. So these 3 polyhalogen compounds alli you may get any one question uses. Give the uses of this one or this one. Okay, so anyone they'll ask for 2 mark. And related to CHCl3, why chloroform is always stored in a dark closed bottles anta avaru ಕೇಳೋ ಚಾನ್ಸಸ್ ಇರುತ್ತೆ. ದೆನ್ ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಸೊ CHCl3 ಕ್ಲೋರೋಫಾರ್ಮ್ಸ್ ಅಲ್ಲಿ ನಾವು ವಿ ಹರ್ಡ್ ಒನ್ ಟರ್ಮ್ ದಟ್ ಈಸ್ ಫ್ರಿಯಾನ್ಸ್ ಅಂತ. ಫ್ರಿಯಾನ್ಸ್ ಆರ್ ನಥಿಂಗ್ ಬಟ್ ನೋಡಿ CCl4 sorry not a CH2Cl2. okay, CH2Cl2 is what dichloromethane alva, dichloromethane. ಈಗ ಈ dichloromethane ಅಲ್ಲಿ when this H2 is replaced by F2 ಆದ್ರೆ it will become CF2Cl2. so ಈ ಫಾರ್ಮ್ ಅನ್ನ ನಾವೇನಂತ ಕರಿತೀವಿ, ಫ್ರಿಯಾನ್ಸ್ ಅಂತ ಹೇಳ್ತೀವಿ, ಫ್ರಿಯಾನ್ಸ್. ಸೊ ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ದಿಸ್? ಡೈಫ್ಲೂರೋಮೀಥೇನ್. ಸೊ ನೋಡಿ ಇಲ್ಲಿ ಡೈಕ್ಲೋರೋ ಇದೆ, ಕ್ಲೋರಿನ್ ಆಟಮ್ಸ್, ದೆನ್ ಡೈಫ್ಲೂರೋ ಇದೆ, ಡೈಫ್ಲೂರೋ ಅಂಡ್ ದಿಸ್ ಇಸ್ ಮೀಥೇನ್. ಸೊ ಇಲ್ಲಿ ಇದನ್ನ ನಾವು ಸ್ಟ್ರಕ್ಚರಲ್ ಫಾರ್ಮ್ ಬರೆದಾಗ ಕಾರ್ಬನ್ಗೆ 2 ಫ್ಲೂರಿನ್ ಆಟಮ್ಸ್ ಅಟ್ಯಾಚ್ ಆಗಿರುತ್ತೆ, 2 ಕ್ಲೋರಿನ್ ಆಟಮ್ಸ್ ಅಟ್ಯಾಚ್ ಆಗಿರುತ್ತೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಫ್ರಿಯಾನ್ ಅಂತ ಹೇಳ್ತೀವಿ ನೋಡಿ. ಸೊ ದಿಸ್ ಇಸ್ ದ ರಿಪ್ರೆಸೆಂಟೇಷನ್. ಸೊ ವಾಟ್ ಇಸ್ ದ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್? ಸೊ ಈ ಫ್ರಿಯಾನ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ? ಈ ಫ್ರಿಯಾನ್ಸ್ ನ ಎಲ್ಲಿ ಯೂಸ್ ಮಾಡ್ತಾರೆ? ರೆಫ್ರಿಜರೆಂಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಫ್ರಿಯಾನ್ಸ್ ಅಂಡ್ ಹ್ಯಾಲನ್ಸ್ ಡಿಸ್ಟ್ರಾಯ್ಸ್ ಓಝೋನ್ ಲೇಯರ್. ಸೊ ಈ ಫ್ರಿಯಾನ್ಸ್ ಏನ್ ಮಾಡುತ್ತೆ? ಓಝೋನ್ ಲೇಯರ್ ಅನ್ನ ಡಿಸ್ಟ್ರಾಯ್ ಮಾಡುತ್ತೆ. ಗೆಟ್ ಇನ್ ಟು ಅಟ್ಮಾಸ್ಫಿಯರ್ ಬೈ ಕ್ಯಾನ್ಸ್ ಕರೋಡಿಂಗ್, leaking cooling devices and crumbling foams. okay, so these are damages takes place when more number of freons are get entered into the atmosphere. Then don't decompose by ordinary chemical reactions. so ee freons na ordinary chemical reactions ಮಾಡಿದಾಗ ಏನು ಫ್ರಿಯಾನ್ಸ್ ನಮಗೆ ಸಿಗುತ್ತೆ ಅದನ್ನ ಹಾಗೆ ಡಿಕಂಪೋಸ್ ಮಾಡಬಾರ್ದು. aren't washed back to the ground by rain. okay, so by rain ಮುಖಾಂತರ ಅದು ಫ್ರಿಯಾನ್ಸ್ ನಮಗೆ ಅರ್ತ್ ಮೇಲೆ ಬೀಳೋ ತರ ವಿ ಶುಡ್ ನಾಟ್ ವಾಶ್ ದಟ್ ಫ್ರಿಯಾನ್ಸ್ ಅಂಡ್ ರಿಮೈನ್ ಇನ್ ಸ್ಟ್ರಾಟೋಸ್ಫಿಯರ್ ಫಾರ್ ಡಿಕೇಡ್ಸ್ ಆರ್ ಲಾಂಗ್. ಸೊ ಈ ಫ್ರಿಯಾನ್ಸ್ ಎಲ್ಲ ಮಳೆ ಬಂದಾಗ ಏನಾಗುತ್ತೆ, ಜಸ್ಟ್ ಬಿಕಾಸ್ ಆಫ್ ರೈನ್ ವಾಟರ್ ಆ ಫ್ರಿಯಾನ್ಸ್ ಎಲ್ಲ ಏನಾಗುತ್ತೆ ಗ್ರೌಂಡ್ಗೆ ರೀಚ್ ಆಗಿ ಅದರಿಂದ ನಮಗೆ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಗುತ್ತೆ. ಸೊ ಇದು ಫ್ರಿಯಾನ್ಸ್ ಇನ್ ಎ ಲಾಂಗರ್ ಟೈಮ್, ಇನ್ ಎ ಲಾಂಗರ್ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಆಲ್ವೇಸ್ ಇಟ್ ಈಸ್ ಸ್ಟೋರ್ಡ್ ಇನ್ ದ ಸ್ಟ್ರಾಟೋಸ್ಫಿಯರ್ ಅಲ್ಲೇ ಸ್ಟೋರ್ ಆಗಿರುತ್ತೆ. ವೆನ್ ಒನ್ಸ್ ರೈನ್ ವಿಲ್ ಕಮ್ಸ್ ನೋ ಅಟ್ ದಟ್ ಟೈಮ್ it is going to coming to the it is going to fall on the earth ಅಥವಾ ground surface ಅಂತ ನಾವು ಹೇಳ್ಬೋದು. so these and also not only there this one when we use the refrigerants also there also some freons are going to release. so this freons cannot be removed, cannot be decomposed by using some ordinary chemical reactions. okay, so with this we'll complete all the topics. so then based on this chapter let us discuss. okay, so haloalkanes chapter, let us discuss what are the important questions are there in the this haloalkanes and haloarenes chapter as per board. which topics are very very important from this chapter? let us discuss. so
just I'll show, I will give the important topics from the haloalkanes and haloarenes chapter. So what and all the important questions are there for the exam. See, first, most important 2 mark questions. Okay, so one is Wood's reaction. Wood's reaction is very very important for the exam. And second one is Wood's fatigue reaction. Wood's fatigue reaction. Okay, and third one is only fatigue reaction. Okay, among these three, any one question you will get for the 2 mark. Okay, so which is very very important for the exam. So ಈ ಮೂರು ಕ್ವಶನ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ಕ್ವಶನ್ ಡೆಫಿನೆಟ್ಲಿ ಮೇನ್ ಎಕ್ಸಾಮ್ಗೆ ಬರುತ್ತೆ. ಸೊ ದೆನ್ ಇದಾದ್ಮೇಲೆ ಪ್ರಿಪರೇಷನ್ಸ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಅಂಡ್ ಹ್ಯಾಲೋ ಅರೇನ್ಸ್ ಇದೆ. ಅಂಡ್ ಆಲ್ಸೋ ನೆಕ್ಸ್ಟ್ ವಿ ಹ್ಯಾವ್ 1 mark ಕ್ವಶನ್ ನಿಮ್ಗೆ ಲೈಕ್ ಹೇಳ್ದೆ ಅಲ್ವಾ, ಫಾಸ್ಜೀನ್ ಬಗ್ಗೆ ಕೇಳ್ತಾರೆ. ಫಾಸ್ಜೀನ್ ರಿಲೇಟೆಡ್ ಯಾವ್ದಾದ್ರು ಒಂದು ಕ್ವಶನ್ ಕೇಳ್ತಾರೆ. Phosgene related any one question they'll ask, and also DDT related one question they'll ask. Okay, DDT later I'll explain. Then again they'll ask related to, yes, see, if we come to the DDT, no, so this is the structure of DDT, which is in which the chemical formula of DDT is, or expansion of DDT is P comma P. I mean para position. PP represents the para position. Dichloro, diphenyl, trichloroethane. Okay, dichloro, that means 2 chlorine atoms are there. Diphenyl means 2 benzene rings are there, phenyl rings. Then trichloroethane, again 3 chlorine atoms are linked with the carbon atoms. So see this is 2 carbon atoms, dichloro, and this is diphenyl. Okay, diphenyl, see here trichloro, and these 2 carbon atoms are what? Ethane. So this structure is very very important for exam. They'll ask for 2 mark. Okay, so ಈಗ DDT effect ಏನಿರುತ್ತೆ environmentally ಅಂತ ಅಂದ್ರೆ, DDT's breakdown product is, okay, since DDT is a fat soluble, so DDT ಏನು fat soluble, water does not wash it away and it remains in the soil where crops were once treated with a DDT. See, ಈಗ DDT ನ ನಾವು crops ಗೆ add ಮಾಡಿದಾಗ, so water ಅಲ್ಲಿ that DDT is not going to dissolve, because that is not a water soluble compound, but it is soluble in what? Water, fats. Okay, and this DDT can still be detected in water years after it was produced into a stream or a lake. So after so many years also we can find it out, the DDT. Okay, so just because of it is not soluble in the water. Okay, so and so if more concentration of DDT is present in the water which is there in lakes, okay, or stream, no, so if we use that water for the crops growth and all, so that is not going to we will not get the good yield from that land, we can say. Okay, and the land which contains DDT in a bigger number cannot be used for the planting crops without danger of the food contamination. See, if we use that kind of land for the yield of the crops and all, no, so that is going to very danger to the humans ಅಂತ ನಾವು ಹೇಳ್ಬೋದು. Then why this DDT is very harmful to the environment and it is very harmful to the human means, because it is a non-biodegradable compound. So non-biodegradable compound means what? The compound which cannot be decomposed in an earth or in a land, okay, by the bacteria, because it has a low water solubility and high water fat solubility. Okay, so DDT is not going to soluble with the water, it is not going to soluble with the fat ಆಗಿರೋದ್ರಿಂದ, so ಇದು non biodegradable compound ಅಂತ ಹೇಳ್ತೀವಿ, non biodegradable compound. So large residues remains in human tissues because of its non metabolism in animal tissues. So even if we consume the food which is having the DDT, no, so that is remain as a large residues in the human tissues because of its non-metabolism in the animal tissues. Okay, so this is the DDT concept. And ಈ DDT ಎಲ್ಲೂ ಸಹ ನಿಮಗೆ they may asked for 2 marks ಗೆ ಕೇಳ್ತಾರೆ, ಅಥವಾ harmful effects any two they'll ask for
2 mark. Okay, so that is about the DDT. Okay, so ಈಗ DDT ರಿಲೇಟೆಡ್ ದ ಲಾಸ್ಟ್ ಒನ್ ಎಕ್ಸ್ಪ್ಯಾನ್ಷನ್ ಕೇಳ್ಬೋದು. ಓಕೆ, ಎಕ್ಸ್ಪ್ಯಾನ್ಷನ್ ಅನ್ನ 1 ಮಾರ್ಕ್ ಕ್ವಶನ್ ಅಲ್ಲಿ ಅಥವಾ ಫುಲ್ ಫಾರ್ಮ್ ಅನ್ನ ದ ಲಾಸ್ಟ್ ಫಾರ್ 1 ಮಾರ್ಕ್. ಓಕೆ, ಸೊ ಇದಾದ್ಮೇಲೆ ಫ್ಯೂ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಆರ್ ದೇರ್ ಫಾರ್ 2 ಮಾರ್ಕ್ ಅಂಡ್ 3 ಮಾರ್ಕ್. ಸೊ ಆಫ್ಟರ್ ದಿಸ್ ಸ್ವಾಟ್ಸ್ ರಿಯಾಕ್ಷನ್ ಇಸ್ ದೇರ್. Swartz reaction also important for the 2 mark. Then next Finkelstein reaction is there. Finkelstein reaction is there. That is also very very important for exam. And next we have Darzon's reactions is there. Then preparation of haloarenes by Sandmeyer's reaction is there. That is also very very important. Then electrophilic substitution reaction. ಇದರಲ್ಲಿ ನಿಮಗೆ 5 types of electrophilic substitution reactions ಬರುತ್ತೆ. ಅದು halogenation ಬರುತ್ತೆ. ಸೆಕೆಂಡ್ ಒನ್ ನೈಟ್ರೇಷನ್ and third one sulfonation ಬರುತ್ತೆ. and fourth one Friedel-Crafts alkylation. Okay, Friedel-Crafts alkylation and Friedel-Crafts acylation ಬರುತ್ತೆ. Okay, so these are the 4 electrophilic substitution reactions and that is very very important for the 2 mark. So 2 mark ಗೆ any one electrophilic substitution reactions ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ, ಸೊ ಈಗ ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಂಗ್ ಮತ್ತೆ ಫಿಟ್ಟಿಂಗ್ ರಿಯಾಕ್ಷನ್ ಅಲ್ಲಿ ಎನಿ 1 ಕ್ವಶನ್ ಸಿಗುತ್ತೆ. ಅಂಡ್ 1 ಮಾರ್ಕ್ ಕ್ವಶನ್ ಬಂದಾಗ ಫಾಸ್ಜಿನ್ ರಿಲೇಟೆಡ್ 1 ಕ್ವಶನ್ ಯು ವಿಲ್ ಗೆಟ್ ಫಾರ್ 1 ಮಾರ್ಕ್ ಅಂಡ್ DDT ರಿಲೇಟೆಡ್ ಕೇಳ್ತಾರೆ. ಅಂಡ್ ಸ್ವಾಟ್ಸ್ ರಿಯಾಕ್ಷನ್ ಚಾನ್ಸಸ್ ಇರುತ್ತೆ, ಫಿಂಕಲ್ಸ್ಟೀನ್ ಇರುತ್ತೆ, ಡಾರ್ಜನ್ಸ್ ಇರುತ್ತೆ, ಮತ್ತೆ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ಸ್ ಆಲ್ಸೋ ಇಂಪಾರ್ಟೆಂಟ್. ಅಂಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಗೆ ರಿಯಾಕ್ಷನ್ ಗೆ ಬಂದ್ರೆ ವಿ ಹ್ಯಾವ್ 5 ರಿಯಾಕ್ಷನ್ಸ್. ಅಮಾಂಗ್ 5 ಯು ಮೇ ಗೆಟ್ ಎನಿ 1 ಫಾರ್ ದ 2 ಮಾರ್ಕ್. ಓಕೆ, so which is very very important for the exam. So then next we have nucleophilic substitution reactions. Okay, nucleophilic substitution reaction ಇದೆ. and ಈ substitution reactions ಅಲ್ಲಿ the most important is SN1 ಮತ್ತೆ SN2. okay, and differences. ಈ ಕಾನ್ಸೆಪ್ಟ್ಸ್ ರಿಲೇಟೆಡ್ SN1 ಮತ್ತೆ SN2 ಮತ್ತೆ ಡಿಫರೆನ್ಸಸ್ ಅಲ್ಲಿ. ಓಕೆ, ಸೊ SN1 ಮತ್ತೆ SN2 ಅಲ್ಲಿ ಎನಿ 1 ಯು ವಿಲ್ ಗೆಟ್ ಫಾರ್ 3 ಮಾರ್ಕ್ 100% ಕ್ವಶನ್. ಓಕೆ, SN1 ಮತ್ತೆ SN2 ಅಲ್ಲಿ ಎನಿ 1 ಕ್ವಶನ್ ಯು ವಿಲ್ ಗೆಟ್ ಫಾರ್ 3 ಮಾರ್ಕ್. and also you may get what differences between SN1 and SN2 for the 2 ಮಾರ್ಕ್ ಅಥವಾ 3 ಮಾರ್ಕ್ಗೂ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇನ್ ದಿಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಇದು ಸಹ ಇಂಪಾರ್ಟೆಂಟು. ನೆಕ್ಸ್ಟ್ ಕಾನ್ಸೆಪ್ಟ್ ನಿಮಗೆ ಫ್ರಿಯಾನ್ಸ್ ಕೇಳ್ತಾರೆ 2 ಮಾರ್ಕ್ಗೆ. ಸ್ಟ್ರಕ್ಚರನ್ನು ಕೇಳ್ತಾರೆ. ಅಂಡ್ ಆಲ್ಸೋ ದ ಲಾಸ್ಟ್ ಹಾರ್ಮ್ಫುಲ್ ಎಫೆಕ್ಟ್ಸ್, ಎನ್ವಿರಾನ್ಮೆಂಟಲ್ ಎಫೆಕ್ಟ್ಸ್ ಏನು ಫ್ರಿಯಾನ್ಸ್ದು ಅಂತ ಕೇಳ್ತಾರೆ. ಫ್ರಿಯಾನ್ಸ್ ಆಲ್ಸೋ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಸೊ ದೆನ್ ನೆಕ್ಸ್ಟ್ 2 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ಸ್ ವಿ ಕೆನ್ ಅಗೈನ್ ಟೇಕ್ ಎನಾನ್ಶಿಯೋಮರ್ಸ್ ಡೆಫಿನೇಷನ್. ಓಕೆ, ಎನಾನ್ಶಿಯೋಮರ್ಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಎನಾನ್ಶಿಯೋಮರ್ಸ್ ಅಂತ ಕೇಳ್ತಾರೆ. ಗಿವ್ ಎನ್ ಎಕ್ಸಾಂಪಲ್. ಅಂಡ್ ದೆನ್ ನೆಕ್ಸ್ಟ್ ದೆ ಮೇ ಆಸ್ಕ್ ಲೈಕ್ ರೆಸಿಮಿಕ್ ಮಿಕ್ಸ್ಚರ್ಸ್ ಅಂದ್ರೆ ಏನು, ಎಕ್ಸಾಂಪಲ್ಸು ದೆ ಲಾಸ್ಕ್. ದೆನ್ ಕೈರಾಲಿಟಿ ಅಂದ್ರೆ ಏನು. ಓಕೆ, ಕೈರಾಲಿಟಿ ಡೆಫಿನೇಷನ್ ಕೇಳ್ತಾರೆ ಮತ್ತೆ ಅದಕ್ಕೆ ಎಕ್ಸಾಂಪಲ್ ನ ಕೇಳ್ತಾರೆ. ಅಂಡ್ ನೆಕ್ಸ್ಟ್ ಕ್ವಶನ್ ಆಲ್ಸೋ ದೆ ಮೇ ಆಸ್ಕ್ ಕೈರಾಲ್ ಮಾಲಿಕ್ಯೂಲ್ಸ್. See, next question also they'll ask like chiral and achiral molecules. Chiral or achiral molecules. Chiral and achiral molecules na kelo chances irutte for 2 mark. Then next reaction with the metals anta bandaga ಅದೇ ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಗೂ ಮತ್ತೆ ಫಿಟ್ಟಿಗೆ ಹೇಳ್ದೆ ಅಲ್ವಾ, ಅದ್ರ ಜೊತೆಗೆ ರಿಯಾಕ್ಷನ್ ವಿತ್ ಗ್ರಿಗನಾರ್ಡ್ ರಿಯೇಜೆಂಟ್ ಅಂತ ಇದೆ. ಗ್ರಿಗನಾರ್ಡ್
Grignard reagent, which is very very important for exam. Along with that, so RMGX ಜೊತೆ ಆಲ್ಕೈಲ್ ಹ್ಯಾಲೈಡ್ ಟ್ರೀಟ್ ಆದ್ರೆ ನಮಗೆ ಪ್ರಾಡಕ್ಟ್ ಏನ್ ಬರುತ್ತೆ ಅಂತ ಗ್ರಿಗನಾಡ್ ರಿಯೇಜೆಂಟ್. ಅಂಡ್ ಆಲ್ಸೋ ಗ್ರೂವ್ಸ್ ರಿಯಾಕ್ಷನ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಗ್ರೂವ್ಸ್ ರಿಯಾಕ್ಷನ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ 2 ಮಾರ್ಕ್. ಅಂಡ್ ನೆಕ್ಸ್ಟ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಲಾಂಗ್ ವಿತ್ ಎಕ್ಸ್ಪ್ಲನೇಷನ್ಸ್ ಹೇಳಿದ್ದೀನಿ. ಅಂಡ್ ಮೀನಿಂಗ್ ಕ್ಲಾಸಿಫಿಕೇಶನ್ಸ್ ಬಂದಾಗ ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ, ಕ್ಲಾಸಿಫಿಕೇಶನ್ ಅಲ್ಲಿ ಯು ಹ್ಯಾವ್ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ ಅಲ್ವಾ, ಆಲ್ಕೈಲ್ ಹ್ಯಾಲೈಡ್ಸ್ ಅಂಡ್ ಅರೈಲ್ ಹ್ಯಾಲೈಡ್ಸ್. ಆಲ್ಕೈಲ್ ಹ್ಯಾಲೈಡ್ಸ್ ಬರುತ್ತೆ, ಅರೈಲ್ ಹ್ಯಾಲೈಡ್ಸ್ ಬರುತ್ತೆ, ದೆನ್ ಅಲಿಲಿಕ್ ಹ್ಯಾಲೈಡ್ಸ್ ಬರುತ್ತೆ, ಅಲಿಲಿಕ್ ಹ್ಯಾಲೈಡ್ಸ್. ದೆನ್ ವಿನೈಲಿಕ್ ಹ್ಯಾಲೈಡ್ಸ್ ಬರುತ್ತೆ, ವಿನೈಲಿಕ್ ಹ್ಯಾಲೈಡ್ಸ್. ಓಕೆ, ದೆನ್ ನೆಕ್ಸ್ಟ್ ಯು ವಿಲ್ ಗೆಟ್ ಬೆನ್ಸೈಲಿಕ್ ಹ್ಯಾಲೈಡ್ಸ್ ಸಿಗುತ್ತೆ, ಬೆನ್ಸೈಲಿಕ್ ಹ್ಯಾಲೈಡ್ಸ್. ಓಕೆ, ಸೊ ಆಲ್ಕೈಲ್ ಹ್ಯಾಲೈಡ್ಸು, ಅರೈಲ್, ಅಲಿಲಿಕ್, ವಿನೈಲಿಕ್ ಮತ್ತೆ ಬೆನ್ಸೈಲಿಕ್ ಹ್ಯಾಲೈಡ್ಸು. ಸೊ ಇಷ್ಟರಲ್ಲಿ ನಿಮಗೆ ಎನಿ ಒನ್ ದೆಲ್ ಆಸ್ಕ್ ಫಾರ್ 2 ಮಾರ್ಕ್ ವಿತ್ ಅ ಎಕ್ಸಾಂಪಲ್. ಓಕೆ, ಸೊ ಈ 5 ಅಲ್ಲಿ ಎನಿ ಒನ್ ಯು ವಿಲ್ ಗೆಟ್ ಫಾರ್ ವಾಟ್ 2 ಮಾರ್ಕ್ ಡೆಫಿನೇಷನ್ ಅಲಾಂಗ್ ವಿತ್ ದ ಎಕ್ಸಾಂಪಲ್ ಯು ಶುಡ್ ಎಕ್ಸ್ಪ್ಲೈನ್. ಸೊ ದೆನ್ ನೆಕ್ಸ್ಟ್ you have polyhalogen compounds, polyhalogen compounds. ಸೊ ಪಾಲಿಹ್ಯಾಲೋಜನ್ ಕಾಂಪೌಂಡ್ಸ್ ಅಲ್ಲಿ ನಮಗೆ 4 ಡಿಸ್ಕಸ್ ಮಾಡಿದ್ವಿ. ಈಗ CH2Cl2 ಡೈಕ್ಲೋರೋ ಮೀಥೇನ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಮತ್ತೆ CHCl3 ಬಗ್ಗೆ ಕ್ಲೋರೋಫಾರ್ಮ್ ಬಗ್ಗೆ ಸ್ಟಡಿ ಮಾಡಿದ್ವಿ, ಮತ್ತೆ CCl4 ಬಗ್ಗೆ ಸ್ಟಡಿ ಮಾಡಿದ್ವಿ. ಸೊ ಇದರದ್ದು ಈ 3 ಕಾನ್ಸೆಪ್ಟ್ ರಿಲೇಟೆಡ್ ನಿಮಗೆ ಎಫೆಕ್ಟ್ಸ್ ಕೇಳ್ತಾರೆ ಅಥವಾ ಯೂಸಸ್ ಕೇಳ್ತಾರೆ. ಎಫೆಕ್ಟ್ಸ್ ಆರ್ ಯೂಸಸ್ ಫಾರ್ 2 ಮಾರ್ಕ್. effects or uses for what 2 mark ಗೆ ಡೆಫಿನೆಟ್ಲಿ they will ask. ಓಕೆ, ಅಂಡ್ ಇದರಲ್ಲಿ ನಾನು ಆಲ್ರೆಡಿ ಹೇಳಿದೆ ಗಿವ್ ರೀಸನ್ಸ್ ಅಲ್ಲಿ ವೈ CH ಗಿವ್ ರೀಸನ್ಗೆ CHCl3 ರಿಲೇಟೆಡ್ ಒಂದು ಕ್ವಶನ್ ಕೇಳ್ತಾರೆ. ಸೊ ವೈ ಆಲ್ವೇಸ್ ಕ್ಲೋರೋಫಾರ್ಮ್ ಇಸ್ ಸ್ಟೋರ್ಡ್ ಇನ್ ಎ ಡಾರ್ಕ್ ಕ್ಲೋಸ್ಡ್ ಬಾಟಲ್ಸ್ ಆರ್ ಬ್ರೌನ್ ಕಲರ್ಡ್ ಬಾಟಲ್ಸ್ ಅಂತ ಹೇಳ್ತಾರೆ. ಡಾರ್ಕ್ ಕ್ಲೋಸ್ಡ್ ಕಲರ್ಡ್ ಬಾಟಲ್ಸ್ ಅಂತ ಮೆನ್ಷನ್ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ it can slowly oxidized with the oxygen which is present in the atmosphere, and it is going to form the dangerous gas. We call it as carbonyl fluoride or also called as what phosgene ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟು ಸಹ ನಿಮಗೆ ಈ ಚಾಪ್ಟರ್ ಅಲ್ಲಿ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ from the Haloalkanes and Haloarenes chapter. See, at least if you practice these concepts, no, that will very helpful for the board exam. Okay, so idella very very important topics. So with this I am going to stop this end with this chapter. I think we have already discussed all the important topics from this chapter. So thank you so much. We will end up this session.